ಕುಂಕುಮ ನಾನು ಅದಕ್ಕೆ ನನ್ನ ಸೋಮಂಗಲಿ ಭಾವ ಮಾಡ್ತಾ ಇದ್ದಿಲ್ಲ ನೀನು. ಅಯ್ಯೋ ನೋಡಿ ಗೈಸ್ ಆರ ಫಾರ್ಮಿಂಗು ಬೇಕಂತ ಎಲ್ಲರೂ ಮುಂದೆ ಫ್ಲರ್ಟ್ ಮಾಡ್ತಾರೆ ನೋಡಿ ಗೈಸ್ ಇವರು. ನೀರು ಬಿದ್ದಿರೋದು ನಮ್ಮ ಪ್ಲಾನ್ ಏನಿತ್ತು ಅಂದ್ರೆ ಅದ್ರ ಮೇಲೆ ಒಂದು ರೆಡ್ ಕಲರ್ ಬಟ್ಟೆ ಹಾಕಿ ಕವರ್ ಮಾಡಬೇಕು, ಮತ್ತೆ ಡ್ರೋನ್ ಬಂದು ಎಳೆಯುತ್ತೆ ಅಂತ ಇತ್ತು. ಓಕೆ, ಬಟ್ ಇವ್ರು ಮಾಡಿದ್ರು ಮುಂಚೆ ಇಲ್ಲಿತ್ತು, ನೇಹ ಗುಪ್ತದ ಅದಾಗ್ಬೇಕಾದ್ರೆ ನಿಜವಾಗ್ಲೂ ನಂಗೆಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ಬಿಕಾಸ್ ತಾರ್ ಸರ್ಪ್ರೈಸ್ ನೀವು ನೋಡ್ರಿ, ಕಳ್ದೋಗ್ಬಿಡ್ತೀರಾ ತಾರ್ ನೋಡಿದ್ರೆ, ಕಳ್ದೋಗ್ಬಿಡ್ತೀವಿ. ಗೈಸ್ ಫೈನಲಿ ನಂಬರ್ ಪ್ಲೇಟ್ ಹಾಕಿದೀವಿ ನೋಡ್ರಿ, ಸಖತ್ತಾಗಿ ಕಾಣಿಸ್ತೈತೆ ಗಾಡಿ. ಓಕೆ, ಬಟ್ ಎಷ್ಟು ದಿನ ನಂಬರ್ ಪ್ಲೇಟ್ ಇಲ್ದಲ್ಲಿ ಏನೋ ಒಂಥರ ಖಾಲಿ ಎಲ್ಲ ಕಾರ್ ನೋಡಿದಾಗ. ಬಟ್ ಇವಾಗ ಆ್ಯಕ್ಚುಲಿ ಲುಕ್ ಸಖತ್ತಾಗಿ ಕಾಣಿಸ್ತೈತೆ. ಇವಾಗ ನಾವು ಗಾಡಿ ಎತ್ಕೊಂಡು ಮೈಸೂರಿಗೆ ಹೋಗ್ಬೇಕು ಸುಯ್ ಅಂತ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಐ ಥಿಂಕ್ 1.5 hour ಆಗ್ಬೋದು. ನನ್ನ ಕಾರಲ್ಲಿ ಇನ್ನೂ ಬೇಗ ಹೋಗ್ತೀನಿ ನಾನು. ಹೋಗ್ಬಿಟ್ಟು ಮೈಸೂರನ್ನ ನೋಡ್ಕೊಂಬಿಟ್ಟು ಊಟ ಗೀಟ ಮಾಡ್ಕೊಂಬಿಟ್ಟು ಅಲ್ಲಿರೋ ದೇವಸ್ಥಾನ ನೋಡ್ಕೊಂಬಿಟ್ಟು ವಾಪಸ್ ಬಂದ್ಬಿಡೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸಿಮ್ರಾನ್ ಹೇಗೆ ಅನ್ನಿಸ್ತಾ ಇದೆ? ಸರಿಯಾಗಿ ತುಂಬ್ತಾ ಇದ್ದಾಳೆ ಗೈಸ್. ವೆಜ್ ಅಂತ ಹೇಳ್ಬಿಟ್ಟು ನಾನೇನು ತಿನ್ನಂಗಿಲ್ಲ ಇವೆಲ್ಲ. ಅದಕ್ಕೋಸ್ಕರ ನಾನು ಚಿಕ್ಕದಾಗ ಒಂದು ಸ್ವಲ್ಪ ಮೀಲ್ ತಿನ್ಕೊಂಡಿದ್ದೀನಿ. ಮೇಡಮ್ ಫುಲ್ ಎಂಜಾಯ್, ಜಾಲಿ ಬ್ಯಾಟಿಂಗ್ ನೋಡ. ಬೇಗ ಇದು ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ, ಹೋಗಕ್ಕಾಗಲ್ಲ. ಏನಾರು ಹಾಕೊಂಡ್ ತಿನ್ಬೋದು. ತಿನ್ನು ಆಯ್ತು. ಇದೇನು ಹೊಟ್ಟೆನಾ ಕನ್ನಂಬಾಡಿ ಕಟ್ಟೆನಾ? ಮೇಡಮ್ ನೋಡ್ರಿ ಇಲ್ಲಿ ಶಡ್ತ್ಕೊಂಡ್ಬಿಟ್ಟವಳೆ. ಯಾಕೆ ಹಿಂಗ್ ಶಡ್ತ್ಕೊಂಡ್ಬಿಟ್ಟಿದ್ದೀರಾ ಮೇಡಮ್? ಕಂಫರ್ಟಬಲ್ ಶಡ್ತ್ಕೊಂಡ್ರದ ಯಾಕೆ? ಹಂಗ್ ಕುತ್ಕೊಂತೀಯ ಏನ? ಫೋಲ್ಡ್ ಆಗ್ಬಿಟ್ಟು ಶಡ್ತ್ಕೊಂಡು. ಇನ್ನೊಂದು ಕಾರ್ ಅಲ್ಲ ಐತೆ ಗೈಸ್, 2 ಕಾರು ಅಕ್ಕಪಕ್ಕ. ಸೊ ನನಗೆ ಈ ಕಾರ್ ಪೂಜೆ ಮಾಡಿಸ್ಬೇಕು ಅಂತ ಆಸೆ ಐತೆ. ಪುರ್ದಮ್ಮ ಬಿಟ್ರೆ ನಾನು ಬೇರೆ ಎಲ್ಲೂ ಪೂಜೆ ಮಾಡಿಸಿಲ್ಲ. ಅವ್ರು ಬಂದ್ಮೇಲೆ ನೋಡೋಣ ಯಾವ ತರ ಪೂಜೆ ಆಗುತ್ತೆ, ಯಾವ ತರ ಹೋಗ್ಬೋದು ಒಳಗಡೆ ಅಂತ ಹೇಳ್ಬಿಟ್ಟು. ಆದ್ರೆ ನೀಟಾಗಿ ದರ್ಶನ ಮಾಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ. ಯಾಕಂದ್ರೆ ತುಂಬಾ ದೊಡ್ಡ ಪ್ರಾಜೆಕ್ಟ್ಸ್ ಅನೌನ್ಸ್ಮೆಂಟ್ಸ್ ಬರ್ತಾ ಇರ್ತೈತೆ. ರೆಡಿ ಆಗಿರಿ, ಕಾಯ್ತಾ ಇರಿ, ಸಾಕಷ್ಟು ಶಾಕ್ ಆಗ್ತೀರಾ. ಕುಂಕುಮ ನಾನು ಅದಕ್ಕೆ ನನ್ನ ಸೋಮಂಗಲಿ ಭಾವ ಮಾಡ್ತಾ ಇದ್ದಿಲ್ಲ ನೀನು. ಇಲ್ಲಿ ನಿನಗೋಸ್ತೀನಿ ಜಿ. ಸುಮಂಗಲಿ ಬಾಬ ಆಗೋಗ್ಬಿಟ್ಟಲ್ಲ. ಏನಿವಾಗ ಏನ್ ಮಾಡೋದು? ಇವಾಗ ಏನ್ ಮಾಡೋದು? ಇವಾಗ ಹಿಂಗಾಗೋಯ್ತಲ್ಲ. ಮನೇಲಿ ಏನ್ ಹೇಳ್ತೀಯ? ನಾನ್ ಮಾಡದ್ನಲ್ಲ, ಇವಾಗ ಏನ್ ಹೇಳ್ತೀಯ ಮನೇಲಿ? ಏನ್ ಹೇಳ್ತೀಯ ಮನೇಲಿ? ಹೇಳಲ್ಲ, ಹೊಡಿತಾರೆ. ಹಂಗಂತೀಯ? ಇವಾಗ ಹಚ್ಬಿಟ್ನಲ್ಲ, ವಿಡಿಯೋ ನೋಡ್ತಾರಲ್ಲ ಮನೇಲಿ. ಬ್ಲಾಕ್ ಮಾಡ್ಬಿಡು. ನಿಮ್ ಮನೆಯವ್ರನ್ನ ಯೂಟ್ಯೂಬ್ ಅಲ್ಲಿ ಬ್ಲಾಕ್ ಮಾಡ್ಲಾ? ಏನ್ ನೋಡಿ ಫಾಲೋ ಮಾಡಿದೆ ಹೇಳು ಅಟ್ಲೀಸ್ಟ್. ಕಂಟೆಂಟ್ ಚೆನ್ನಾಗಿದೆ ಅಂತಾನ? ಬ್ಯಾಡ್ ವರ್ಡ್ಸ್ ಕಲಿಬಾರ್ದು, ಒಳ್ಳೇದ್ ಮಾತ್ರ ಕಲಿಬೇಕು. ಬ್ಯಾಡ್ ವರ್ಡ್ಸ್ 18+ 18 ವರ್ಷದ ಮೇಲ್ಗಡೆ ಅವ್ರು ನೋಡ್ಲಿ ಅಂತ ಮಾಡೋದು ನಾನು, ಆಯ್ತಾ? ಆಮೇಲೆ ಅದನ್ನ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಹಾಂ ಆಯ್ತು, ಚೆನ್ನಾಗಿರಾ? ಬೈ. ಆಯ್ತು, ಮಾಡಿದ್ನಲ್ಲ ನೋಡಿದ್ರಾ? ಯಾವ ವಿಡಿಯೋ? ಜೋಳದ ಚೆಪ್ದ ಯಾವುದು? ಫುಡ್ದು? ಚೀಪೆಸ್ಟ್ ಇದ್ರ ಫುಡ್ ಯಾವುದು ಅಂತ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಚೆನ್ನಾಗಿರಾ? ಸೂಪರ್. ರೆಕಾರ್ಡ್ ಆದ್ರೂ ಏನಕ್ಕೆ ಮಾಡ್ತಾ ಇರ್ತೀನಿ? ಹಾಕಕ್ಕೆ ತಾನೇ ಮಾಡ್ತಾ ಇರ್ತೀನಿ. ಈ ವ್ಲಾಗ್ ಪಕ್ಕ ಬಿಡ್ಬೇಕಣ್ಣ ಅಂತ ನನಗೆ ಹೇಳ್ತಾವ್ರೆ ನೋಡ್ರಿ. ಏನ್ ನಿನ್ನ ಹೆಸರು? ಹಲೋ. ನಿಮ್ಗೂ ನಾನು ದೊಡ್ಡ ಫ್ಯಾನು. ಥ್ಯಾಂಕ್ ಯು ಸೋ ಮಚ್. ನೋಡಿ ಫಸ್ಟ್ ಇಂದಾನ ಆ ವ್ಲಾಗ್ ನೋಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕಿಶನ್, ನೀವಿಬ್ರು ಏನು ಓದ್ತಾ ಇರೋದು? 7th 6th? ಕ್ರೇಜಿ. ಈ ವಯಸ್ಸಲ್ಲೆಲ್ಲ ಮೊಬೈಲ್ ನನಗೆ ಕೊಟ್ಟೇ ಇರಲಿಲ್ಲ. ಇವಾಗ ಇವ್ರು ನೋಡಿದ್ರು ಆಲ್ರೆಡಿ ಮೊಬೈಲೆಲ್ಲ ಇಟ್ಕೊಂಡವ್ರೆ. ಅವ್ನ ಬರ್ಡೇ ಅವನಿಗೆ ವಿಶ್ ಮಾಡ್ರಿ. ಏನಭಿ ಕೈ ಕೊಡು, ವಿಶ್ ಮಾಡ್ತಾರೆ. ಅದಕ್ಕೆ ಯಾಕೆ ನಗಾಡ್ತಾ ಇದೆಯಾ? ಒಂದ್ ಚಾಕ್ಲೇಟ್ ಕೊಡಕ್ಕೆ ಯೋಗ್ಯತೆ ಇಲ್ಲ, ಅವ್ರ ಹತ್ರ ವಿಶ್ ಮಾಡಿಸ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಸಿಗುತ್ತೋ ನೋಡ್ಕೊಂಬರ್ತೀಯ? ನಂಗೆ ಅಲ್ಲೆಲ್ಲಾರು ಖಡ್ಗ ಸಿಗುತ್ತಾ ಅಂತ. ಹಾ, ಖಡ್ಗ ಸಿಗುತ್ತಾ ಇಲ್ಲಿ? ಯಾಕಂಗೆ ಆಡ್ತಾ ಇದೆಯಾ? ಎದಿರ್ಕೊಬಿಟ್ಟು
ಗೈಸ್ ಇವಾಗ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗೀತು, ಆಚೆ ಹೋಗ್ತಾ ಇದೀವಿ. ಸಾಕಾ ಸುಹಾಸ್? ನಾನು ಇದನ್ನ ತಗೊಂಡಿದ್ದೀನಿ ತಿರುಪತಿ ಇದು. ನಂದು ಇವ್ರು ಕೊಟ್ಟಿದ್ರಲ್ಲ ಅದೊಂದು ಗೋಲ್ಡ್ ಒಂದು ಕೊಟ್ಟಿದ್ರು ಗೊತ್ತಾ ಇವರು ನವೀನು, ಅದೆಲ್ಲೋ ಕಳ್ದೋಗ್ಬಿಟ್ಟೈತೆ, ಕಾರಲ್ಲಿ ಇಲ್ವೇ ಇಲ್ಲ. ನೆನ್ಪಿಲ್ವಾ ಅದು ಎಲ್ಲಿಕ್ಕಿದೆ ಅಂತ? ನೀನ್ ಇಟ್ಟಿದ್ದು ಮನೆಗೆ ತಗೊಂಡೋದಲ್ಲ? ಮನೆಗೆ ತಗೊಂಡೋಗಿದ್ದ, ಅದು ನೆನಪೇ ಆಗ್ತಲ್ಲ ಎಲ್ಲಿಕ್ಕಿದ್ದೀನಿ ಅಂತ. ಅದಕ್ಕೆ ಇನ್ನೊಂದು ತಗೊಂಡೆ ತಿರುಪತಿ, ಯಾಕಂದ್ರೆ ನಿಮಗೆ ಗೊತ್ತಲ್ಲ ನನಗೆ ತಿರುಪತಿ ಅಂದರೆ ತುಂಬ ಇಷ್ಟ ದೇವರು ಅಂತ. ಅದಕ್ಕೋಸ್ಕರ ಇವಾಗ ಕಾರಲ್ಲಿ ಇದನ್ನ ಹಾಕೋಣ BMW ನಲ್ಲಿ. ಆ್ಯಕ್ಚುಲಿ ತಾರಲ್ಲೂ ಇನ್ನೊಂದು ಬೇಕು, ತಾರಿಗೂ ಇನ್ನೊಂದು ಯಾವ್ದಾರು ಸಿಕ್ಕಿದ್ರೆ ಹಾಕ್ಬಿಡ್ಬೋದಿತ್ತು. ಹೋಗೋಣ ಇವಾಗ, ಹೋಗ್ಬಿಟ್ಟು ನೀಟಾಗಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಮೈಸೂರನ್ನ ಚಿಕ್ಕ ಪುಟ್ಟದಾಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಓಡೋಣ ವಾಪಸ್ ಮತ್ತೆ ಬೆಂಗಳೂರಿಗೆ. ಹೆದರ್ಕೋಬೇಕು ನೀನು. ನಿಂಗೆ ರೆಡಿ 3 2 ಹೆದರ್ಕೊಬಿಡು. ರೆಡಿ 3 ಓಯ್ ಹಾಂ ಹೆದರ್ಕೊಬಿಡು. ರೆಡಿ 3 2 1 ಗೋ. ಅಯ್ಯೋಯ್ಯೋ ಹಾಂ ಎಂತದ ಬೋಳಿ ಮಕ್ಕಳು ಶೂಟ್ ಮಾಡ್ಬೇಕಾ? I said some bad words. ಮೇಜರ್ಲಿ ಗೈಸ್ ನೋಡ್ರಿ ಹೇಳಿ ಹೆಂಗ್ ನೋಡ್ತಾ ಇದ್ದಾಳೆ ಕಳ್ಳಿ ಥರ. ಮೇಡಮ್ PPF ಮಾಡ್ಕೊಡ್ತೀರಾ ನನಗ? ಫುಲ್ ನಿಯಾನ ನಿಮ್ಮ ಕಲರ್ ನಿಮ್ಮ ಇದ್ರ ಮೇಲೆ ಹೇಳ್ಬೇಡಿ ದಯವಿಟ್ಟು. ಈ ಫುಲ್ಲು ಟಪೋರಿ ಥರ MC ಸ್ಟ್ಯಾಂಡ್ ಥರ ಹೇಳ್ಬೇಡಿ ದಯವಿಟ್ಟು. ಯಾವ್ದಾರು ಒರಿಜಿನಲ್ ಕಲರ್ ಹೇಳಿ. ಹಾಂ ಅದೇ ಹೇಳ್ತಿರಲ್ಲ ಮತ್ತೆ ಮತ್ತೆ ಹೋಗಿ ಬಂದು. ತುಂಬಾ ಕೆಟ್ಟದಾಗ ನೋಡ್ತಾ ಇದ್ದೀರಾ ನೀವು. ಅದೇ ಯಾಕದು ಚಂದ್ರಮುಖಿ ಬಂದು ಹೋಗ್ಬಿಟ್ಟಿದ್ದಾಳ ಮೇಲ್ಗಡೆ, ಕುಂಕುಮ ಹಂಗಾಗ್ಬಿಟ್ಟಿದ್ದಲ್ಲ ಊರಾಗ್ಲ. ಗೈಸ್ ಗಾಡಿ ಇವಾಗ ಬಿಡಕ್ಕೆ ಬಂದಿದೆ, ಗಾಡಿ ಬಿಡ್ತಾ ಇದ್ದೀನಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಕ್ರೇಜಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಇವಾಗ ಗಾಡಿ ಬಿಟ್ಟು ಒಂದು 2-3 ದಿನ ಇಲ್ಲೇ ಇರುತ್ತೆ ಗಾಡಿ ಸದ್ಯಕ್ಕೆ. ಯಾಕಂತ ಆದರೆ ಇದನ್ನು ಸ್ವಲ್ಪ ಗ್ರಾಫಿಕ್ಸ್ ಓರಿಯೆಂಟೆಡಲ್ಲಿ ಏನಾದ್ರು ಮಾಡೋಣ ಅಂತ ಒಂದು ಕ್ರೇಜಿ ಆಗಿರೋಂಥ ಪ್ಲ್ಯಾನ್ ಹಾಕಿದ್ದೀನಿ. ಸೊ ನಿಮ್ಗೆ ಸೂನ್ ಅಪ್ಡೇಟ್ ಬರುತ್ತೆ. ಸಿಲ್ಕ್ ಕಲರು ಚೇಂಜ್ ಆಗ್ಬೋದು. ಹಾಂ ಇದರಿಂದ ನಮ್ಮಪ್ಪ ಬರ್ತಾರೆ, ಇದರಿಂದ ನಿಮ್ಮಪ್ಪ ಬರ್ತಾರೆ. ನಾಟ್ ಫನ್ನಿ ತೋರಿಸಿ ಹಿಂಗೆ ಆಗುತ್ತೆ ಅಂತ. ಸದ್ಯಕ್ಕಿನ್ನ ಡಿಸೈನ್ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರು ಸಜೆಷನ್ ಇದ್ರೆ ಕೊಡ್ರಿ, ಗ್ರಾಫಿಕ್ ಏನು ಹಾಕ್ಸ್ಬೋದು. ನಮ್ಮ ತಾಯಣೆ ಬರಲ್ಲ, ಕಂಡು ಹೋದ್ರೂ ಪರವಾಗಿಲ್ಲ, ನಿಯಾನ್ ಮಾತ್ರ ಆಗ್ತಲ್ಲ. ಗೈಸ್ 11:20 ಆಗೈತೆ. ಇವಾಗ ನಾವು ಊಟ ಮಾಡಕ್ಕೆ ಬಂದಿದ್ದೀವಿ. ಎಲ್ಲೂ ಊಟ ಇಲ್ಲ ಮೈಸೂರಲ್ಲಿ. ಬ್ಯಾಂಗ್ಳೂರಲ್ಲಾದರೆ ಬೆಳಗಿನ ಜಾವ ತನಕ ಇರುತ್ತೆ. ಸೊ ಇಲ್ಲಿ ಫೈನಲಿ ಇವಾನ ರೆಸಾರ್ಟಲ್ಲಿ ಒಂದಷ್ಟು ಫ್ರೆಂಡ್ಸು ಬಂದು ನಮಗೆ ಇದು ಮಾಡಿಕೊಟ್ರು. ಸೊ ಇಲ್ಲಿ ನೋಡ್ರಿ ಇವ್ರು ವಿಕಾಸ್ ಅಂತ, ಇವ್ರ ಫ್ರೆಂಡ್ಸ್ ಇವರೆಲ್ಲ. ಇವ್ರು ಇಲ್ಲಿ ಕರ್ಕೊಂಡು ನಮ್ಮ ಹುಡುಗರೆಲ್ಲ ಅಲ್ಲಿ ಕೂತವ್ರೆ. ಇವಾಗ ನಾವು ನಾರ್ಮಲ್ಲಾಗಿ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಮಾಡ್ತೀಯ ನೀನು? ಓಪನ್ ಮಾಡೋದು ಇಷ್ಟನಾ? ಅದೆಲ್ಲ ಮಾಡು. ಎಷ್ಟು ಖುಷಿನಾಗಿ ಮಾಡ್ತಾ ಇದ್ದಾಳೆ. ತಗೊಂಬಿಡು, ಎತ್ಕೊಂಡು ಮಾಡೆ, ತಗೊಂಡು ನೀನೇ. ಏನಿದು? ನಾನು ಅದನ್ನೇ ನೋಡ್ತಾ ಇದ್ದೀನಿ. ಏನಿದು? ಚಿಲ್ಲಿ ಚಿಕನ್ನ? ಇದೇನಿದು? ಇದು ನೋಡು ಕಬಾಬ್, ಬಾರ್ಬಿಕ್ಯೂ ಅನ್ಸುತ್ತಲ್ಲ ಇದು. ಇದು ಚೆನ್ನಾಗಿದೆ. ಇದರಲ್ಲೇನೋ ತಟ್ಟೆನಲ್ಲಿ ಕೊಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀನು ಸಿಮ್ರಾನ್ ಮಾಯಿ. ಹಾಂ ನಿನ್ನ ಮುರುಗಿ ಅಂತ ಹೇಳ. ಏನೋ ಆಗಿದೆ. ಆಮೇಲೆ ನೀವು ನಾರ್ಮಲಿ ಗೈಸ್ ಹನುಮಂತು ಪಲಾವ್ ನೋಡ್ತಿರಲ್ಲ, ಅದು ಇವ್ರದೇ ಅಂತ ಹೇಳ್ತಾ ಇದ್ರು. ಬ್ರೋ ದರ್ಶನ್ ಅವ್ರು ಬಂದಾಗೆಲ್ಲ ರೆಗ್ಯುಲರ್ ಆಗಿ ಮಿಸ್ ಇಲ್ದಂಗೆ ತಿನ್ಕೊಂಡು ಹೋಗ್ತಾರೆ ಬ್ರೋ ದರ್ಶನ್ ಸರ್ ಅಂತ ಹೇಳ್ತಾ ಇದ್ರು. ಎಷ್ಟು ಸಲ ಬಂದಿರ ಇವರು? ಲೆಕ್ಕನೇ ಇಲ್ಲ ಬ್ರೋ. ಲೆಕ್ಕನೇ ಇಲ್ಲ. ಬಂದಾಗೆಲ್ಲ ಇಲ್ಲೇ ಬರೋರು ಇಲ್ಲ ಪಾರ್ಸಲ್ ತೆಗೆಸ್ಕೊಳ್ಳೋರು ತೋಟಕ್ಕೆ. ಏನ್ ಹೇಳ್ತೀರಾ? ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ ಅಂತ? ಇಲ್ಲ ಬ್ರೋ, ಆದಷ್ಟು ಬೇಗ ಬರ್ಲಿ. ಬರೋದೇ ವೇಟಿಂಗ್. ನಿಮ್ಮ ಹೋಟ್ಲಿಗೆ ಬರ್ಲಿ, ಬಂದ ತಕ್ಷಣ ಊಟ ಮಾಡ್ಲಿ ನೆಮ್ಮದಿಯಾಗಿ. ಅದ್ ಮಾಡ್ತಾರೆ ಬ್ರೋ, ಅದು ಹೇಳ್ದಿರೋ ಅವ್ರು ತರ್ಸ್ಕೊತಾರೆ. ತರ್ಸ್ಕೊಂತಿದ್ರ ಅಥವಾ ಅಲ್ಲಿಗೆ ಬರ್ತಾ ಇದ್ರ? ಹೋಟ್ಲಿಗೂ ಬರ್ತಾರೆ, ತರ್ಸ್ಕೊತಾರೆ. ಓಕೆ. ಫ್ರೀ ಇದ್ರೆ ಹೋಟ್ಲಿಗೆ ಬರ್ತಾರೆ. ಓಕೆ. ಬಿಸಿ ಇದ್ರೆ ತೋಟಕ್ಕೆ ತರ್ಸ್ಕೊತಾರೆ. ನೈಸ್ ನೈಸ್ ನೈಸ್. ದರ್ಶನ್ ಸರ್ ಬಿಟ್ಟು ಬೇರೆ ಸೆಲೆಬ್ರಿಟೀಸು ಬಂದಿದ್ದಾರೆ. ಧ್ರುವ ಸರ್ಜಾ ಅವರು ಬಂದಿದ್ದಾರೆ, ಧನುಷ್ ಅವರು ಬಂದಿದ್ದಾರೆ. ಓಕೆ. ಸುಮಾರು ಜನ ಬರ್ತಿರ್ತಾರೆ. ನೈಸ್ ನೈಸ್. ನೋಡ್ರಿ ಎಲ್ಲ ತಿಂದ್ರು, ನನಗೆ ತಿನ್ನೋ ಭಾಗ್ಯ ಇಲ್ಲ ಇವತ್ತು ಅನ್ಫಾರ್ಚುನೇಟ್ಲಿ. ಯಾಕಂದ್ರೆ ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಗೈಸ್. ಬೆಳಗ್ಗೆ ತನಕ ಇದು 7 ಗಂಟೆಗೆ ಓಪನ್ ಆಗುತ್ತೆ, ತಿನ್ಕೊಂಡು ಹೋಗಿ ಅಂದರು. ಬಟ್ ನಾನು ಬೆಳಗ್ಗೆ ಜಿಮ್ಗೆ ಹೋಗ್ಲೇಬೇಕು, ಟೆನಿಕೋಸ್ಟು, ಅದಕ್ಕೋಸ್ಕರ ಓಡಬೇಕು. ಸೊ ಇದೆಲ್ಲ ಖಾಲಿ ಮಾಡಿ ಲೆಟ್ಸ್ ಗೋ. ಅದಾದಮೇಲೆ ನೀಟಾಗಿ ಬೆಂಗಳೂರಿಗೆ ಓಡೋಗೋಣ. ಬನ್ನಿ ಹೋಗೋಣ. ಫಸ್ಟ್ ತಿಂದು ಖಾಲಿ ಮಾಡೋಣ. ಗೈಸ್ ಅಲ್ಲಿ ನೋಡಿ ಗೈಸ್ ಬಂದ್ರು. ಓ ಏನು ನನರ್ಸಿ. ಓ ಮೈ ಗಾಡ್ ಆರ. ಬನ್ನಿ ಅಭಿ ಹೋಗೋಣ ಗೈಸ್. ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಮೇ ಬಿ ಈ ಕಡೆ ಬರ್ತಾರಲ್ಲ ಅವರು.
ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನಾವು. ಅಲ್ಲಿ ನೋಡಿ ಗೈಸ್ ಆರ ಫಾರ್ಮಿಂಗು. ಅಯ್ಯೋ ಡೋರ್ ತೆಗಿಯೋ ಕಳ್ಸ. ಹಾಯ್ ಆರು. ಸೌಂಡ್ ಆಫ್. Hello. Hi. Hi guys. How are you? Nice outfit. ಇವತ್ತು Fire. ಓಕೆ. ನಾನು ಹೇಗೆ ಕಾಣಿಸ್ತೀನಿ ಅಂತ ಹೇಳು. You look different. You look classy. ಸ್ವಲ್ಪ ಕ್ಲಾಸ್ ಜಾಸ್ತಿ ಆಗಿರೋ ಥರ ಕಾಣಿಸ್ತಾ ಇದೆ. ನೈಸ್ ಔಟ್ಫಿಟ್ ಸೆಲೆಕ್ಷನ್ ಬೈ ದ ವೇ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನೀನು ಈ ಥರ ಎಲ್ಲ ಒಳ್ಳೆ ಒಳ್ಳೆ ಬಟ್ಟೆ ಸ್ಟಾರ್ಟ್ ಮಾಡ್ತೀಯಾ ಅಂತ. ಹಾಯ್ ನೈಸ್ ಒನ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಂಪ್ರೂವ್ಮೆಂಟ್ ಅಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕಲ್ಲ ಗೈಸ್, ಅದಕ್ಕೆ ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕಲ್ಲ. ನಾನು ಸೆಲೆಕ್ಟ್ ಮಾಡ್ಬೇಕಿತ್ತಲ್ಲ ನಿನಗೆ. ಫೈನಲಿ ಯು ಚೂಸ್ ಚೂಸ್ ಮಾಡಿದ್ಯಾ ಫಸ್ಟ್ ಟೈಮ್. ಯೂಶಲಿ ನಾನು ಎಲ್ಲಾದ್ರೂ ಆಚೆ ಹೋಗ್ಬೇಕಾದ್ರೆ ಹಿ ಸೆಲೆಕ್ಟ್ಸ್ ಮೀ ಬಿಕಾಸ್ ಏನ್ ಗೊತ್ತಾ ಗೈಸ್, ನಾನು ಏನೋ ಹಾಕೊಂಡು ಹೋಗ್ಬಿಡ್ತೀನಿ. ಅದ್ರಲ್ಲಿ ಒಂದ್ಸಲ ನಾನು ಚೆನ್ನಾಗೂ ಕಾಣಿಸ್ತಿರಲ್ಲ. ಹಂಗಲ್ಲ, ಚೆನ್ನಾಗಿ ಅವಳು ಎಲ್ಲಾದ್ರಲ್ಲೂ ಚೆನ್ನಾಗಿ ಕಾಣ್ತಾಳೆ, ಹಂಗೇನಿಲ್ಲ. ಬಟ್ ಅದೇನಂತ ಅಂದ್ರೆ ಸಿಚುವೇಶನ್ ಮ್ಯಾಚ್ ಆಗಲ್ಲ, ಇಲ್ಲಾಂದ್ರೆ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಅವಳು ಎಲ್ಲರ ಮುಂದೆ ಏನೋ ಒಂಥರ ಅಪ್ಪ ಕಡಿಮೆ ಕಾಣಬಾರ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇರ್ತೀನಿ ಅವಳಿಗೆ ಅಷ್ಟೇ ಎಲ್ಲ ಜಾಗಕ್ಕೂ. ಇವತ್ತು ಫಸ್ಟ್ ಟೈಮ್ ಅವಳೇ ಚೆನ್ನಾಗಿ ಹಾಕೊಂಡ್ಬಂದವಳು, ನಾನೇನು ಹೇಳೇ ಇಲ್ಲ ನೋಡಿ. ಇಟ್ ಈಸ್ ಆಕ್ಚುಲಿ ಗುಡ್, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಎಲ್ಲಿ ಹೋಗ್ತಿರೋದಂದ್ರೆ ಎಲ್ಲಿ ಹೋಗ್ತಿರೋದು? ಸ್ಯಾಮ್ ಸಮೀರ್ದು ಪ್ರಪೋಸಲ್ ಇವೆಂಟ್ ಇದೆ. ಪ್ರಪೋಸಲ್ ಅಲ್ಲ, ಪ್ರಪೋಸಲ್ಲೇ ಪ್ರಪೋಸಲ್ ಅದು ಅವ್ರು ಮಾಡಿದ್ದು, ನೇಹಾ ಮಾಡಿದ್ದು ಅದು. ಇವಾಗ ಇವರು ಸಮೀರ್ ಮಾಡೋದು. ಓ ಕ್ರೇಜಿ, ವೆರಿ ನೈಸ್. ಅಯ್ಯೋ ಬೆಳಗ್ನವರೆಗೂ ರಾಮಾಯಣ ಕೇಳಿ ರಾಮನಿಗೆ ಬಾನು ಏನು ಅಂತ ಕೇಳ್ತಿದ್ರಲ್ಲ, ಅದು ಬೇರೆ ಇದು ಬೇರೆ ಎಲ್ಲ ಸಪ್ರೇಟ್. ಅಂತಂದ್ರೆ ಸಮೀರ್ ಅವರು ನೇಹಾ ಅವ್ರಿಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ. ನಮ್ದು ಯಾವಾಗ? ಐ ಮೀನ್ ನೀನ್ ಯಾರಿಗಾರು ಸರ್ಪ್ರೈಸ್ ಯಾವಾಗ ಕೊಡ್ತೀಯಾ ಅಂತ ಕೇಳ್ತೀನಿ. ಕೊಡೋಣ ಬೇಗ, ಯಾರಾದ್ರೂ ಒಳ್ಳೆ ಹುಡುಗ ಸಿಕ್ಕಿದ್ರೆ ಕೊಡೋಣ. ಇದೆ ಸಾರಂಗ್ ಅಂತ ಇದೆಯಲ್ಲ, KSB ಹಂಗಿದೇನಾ? ಲೆಟ್ಸ್ ಗೋ ಗೈಸ್. ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆಗಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನಾವು ಅನ್ಕೊಂಡಿದ್ದು ನಾವೇ ಲೇಟು ಅಂತ. ಬಟ್ ಸಮೀರ್ ಅವ್ರು ಹೇಳಿದ್ರು ದಟ್ ಇವಾಗಿನ್ನ ಸ್ಟಾರ್ಟು ಆಗಿಲ್ಲ ಅಂತ. ಅಂದರೆ ಅವರು ಸೇಮ್ ನಮ್ಮ ಥರನೇ ಅಂತ ಅರ್ಥ. ಸೊ ಪಾರ್ಕ್ ಮಾಡ್ತಾರೆ SMR ಕಾರು. ಪಾರ್ಕ್ ಮಾಡಿದ ತಕ್ಷಣ ನನ್ಗನ್ಸುತ್ತೆ ನಾವು ಅಷ್ಟೇ ಬಂದಿರೋದಾ ಅಥವಾ ಯಾರಾದರೂ ಬಂದವರು? ಕಾರ್ಗಳಿದೆ ಗೈಸ್ ಬಟ್ ಯಾರೂ ಕಾಣಿಸ್ತಿಲ್ಲ, ಬಂದವರ ಇಲ್ವಾ ಅಂತ ಅದು ಗೊತ್ತಾಗ್ತಿಲ್ಲ. ಸೊ ಒಳಗೆ ಹೋಗ್ಬಿಟ್ಟು ನೋಡೋಣ. ತುಂಬ ಅರ್ಜೆನ್ಸಿಯಲ್ಲಿ ಬಂದಿದ್ದೀವಿ ನಾವು, ತುಂಬ ರಶ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ತುಂಬಾ ಟೈಮ್ ಆಯ್ತು ಬಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ವೆರಿ ನೈಸ್. ಸಿಮ್ರನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ. ಅವ್ರನ್ನ ಆಕ್ಚುಲಿ ಬೊಕ್ಕೆ ನೋಡಿಲ್ಲ ನೀವು? ಇಲ್ಲ ನೋಡಿಲ್ಲ. ಸೊ ಬನ್ನಿ, ಇಲ್ಲೇ ಇದೆ. ಸೊ ನೀವು ಒಂದ್ಸಲ ನೋಡಿ, ಅದಾದ ಮೇಲೆ ನಿಮ್ಮ ರಿಯಾಕ್ಷನ್ ಇದೆ. ಓ ಮೈ, ಇನ್ನು ನೀವು ಮುಂದೆ ಕ್ಲಿಯರ್ ಆಗಿ ಕಾಣುತ್ತೆ. ಇಲ್ಲ ಇಲ್ಲಿಂದನೇ ಕಾಣಿಸ್ತಿದೆಯಲ್ಲ. ಓ ಮೈ ಗಾಡ್ ಗೈಸ್, ಏನು ಗೈಸ್ ಇದು, ಏನೇನು ನೋಡ್ಬೇಕಾಗ್ತದೆ ಇದೆಲ್ಲ ನೋಡ್ಬಿಟ್ಟು ಲೈಕ್ ನನಗೆ ಹೆಂಗೆ ಅನಿಸ್ತಿದೆ, ಬಟರ್ಫ್ಲೈಸ್ ಬರ್ತಿದೆ. ನನಗೂ ಯಾರಾದರೂ ಮಾಡಬೇಕು ಪ್ರಪೋಸ್, ಬಟ್ ನಮಗೆಲ್ಲ ಯಾರು ಮಾಡ್ತಾರೆ? ನಾನಿರುವುದೇ ನಿಮಗಾಗಿ. ಸೋ ನೈಸ್. SMR, see the book there. Oh my god. ಸೊ ಗೈಸ್ SMR ಅವ್ರು ಬಂದಿದ್ದಾರೆ. ಸೊ ಬನ್ನಿ, ಅವ್ರು ನೋಡಿ ಅವ್ರ ರಿಯಾಕ್ಷನ್ ಹೇಗೆ ಕೊಡ್ತಾರೆ ನೋಡೋಣ. ಸೋ ನೈಸ್, ಸೋ ನೈಸ್. ಸೊ ಈ ತರ ಇರೋ ಅಂದ್ರೆ ಇವರು ಮನೆಗೆ ಹೋಗ್ಬಿಟ್ಟು ನೇಹಾಗ ಹೋಗ್ತಾರೆ, ಮನೆಗೆ ತಗೊಂಡು ಹೋಗ್ತಾರ ಅಥವಾ ಇಲ್ಲೇನು? ಇದು ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಗೊತ್ತಾ, ಇದ್ರಲ್ಲಿ ಬರುತ್ತೆ ಯಾವ್ದಾದ್ರು ಒಂದು. ಲಾಸ್ಟ್ ಟೈಮ್ ನೋಡಿದ್ದು ಟ್ರಕ್ ಅಲ್ವಾ ಅವರು ಡಿಸೈಡ್, ನನಗೆ ಯಾರಾದ್ರೂ ಸಿಕ್ದಾಗ ಕೊಡ್ತೀನಿ ಈ ತರ ಅಂತ. ಐ ಥಾಟ್ ಆ ಥರದ್ದು ಏನಾದ್ರು ಕ್ಯಾರಿ ಥ್ರೂ ಇರೋದು ಇರುತ್ತೆ ಅಂತ. ಕ್ಯಾರಿ ಅಲ್ವಾ ಇದು? ಕ್ಯಾರಿ ಮಾಡಕ್ಕಾಗಲ್ಲ, ಇಲ್ಲೇ ಇರುತ್ತೆ. ನಮಗೆ ಆಕ್ಚುಲಿ ನಾವು ಅದನ್ನು ಫಸ್ಟ್ ಟ್ರೈ ಮಾಡಿದ್ವಿ, ಬಟ್ ನಮಗೆ ಬೇಸ್ ಹಾಕಕ್ಕೆ ತುಂಬಾ ಒಂದು ಎಕ್ಸ್ಪೆನ್ಸಿವ್ ಅಂತ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಹಾಗಾಗಿ ಇದೊಂದು ಬೇಸಿಗೆ ನಾವು ಕಂಪ್ಲೀಟ್ ಒಂದು ರೆಡಿ ಮಾಡಿ. ಬಟ್ ನೋಡಿದ್ರೇನೆ ಗೊತ್ತಾಗ್ತದೆ ತುಂಬಾ ಎಕ್ಸ್ಪೆನ್ಸಿವ್. ನೇಹಾ ಇಸ್ ವೆರಿ ವೆರಿ ಲಕ್ಕಿ. ಅವ್ರನ್ನ ಆ ಲೆವೆಲ್ಗೆ ಹೆಂಗೆ ಎತ್ತುತ್ತೀರಾ ಅವ್ರನ್ನ? ಅವ್ರ ಕ್ರೇನಲ್ಲಿ ಎತ್ತುತ್ತೀರಾ? ಇಬ್ರು ನಿಲ್ಸ್ಬಿಟ್ಟು ಕ್ರೇಜಿ ಕ್ರೇಜಿ. ನೈಸ್ ಪ್ಲಾನ್, ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ ಬೇರೆ, ಬಟ್ ಇಲ್ಲಿರೋದು ಬೇರೆ. ಬಟ್ ಇದು ಚೆನ್ನಾಗಿದೆ, ಇದು ತುಂಬಾ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ ಆಕ್ಚುಲಿ. ಕ್ರೇಜಿ. ಅದನ್ನ ಅದೇ ಹೇಳ್ತಿದ್ದೆ ನಾನು ನೋಡಿ, ನನಗೆ ಯಾರಾದ್ರೂ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಸ್ತದೆ ಅದನ್ನ ನೋಡಿ. ಅಷ್ಟು ಖುಷಿ, ಯಾರಾದ್ರೂ ನಂಗೆ ಪ್ರಪೋಸ್ ಮಾಡ್ಬೇಕು ಅಷ್ಟು ದೊಡ್ಡ ಫ್ಲವರ್ ಕೊಟ್ಬಿಟ್ಟು ಅಂತ. ಒಪ್ಕೊಂಡ್ಬಿಡ್ತೀಯಾ? ಅಲ್ಲ ಆನ್ಸರ್ ಒಪ್ಕೊಂಡ್ಬಿಡ್ತೀಯಾ? ಒಪ್ಕೋತೀನಿ, ಇಷ್ಟು ದುಡ್ಡು ಕೊಟ್ಟ ಲೈಕ್ ಎಫರ್ಟ್ಸ್. ನೋಡ್ರಿ ಗೈಸ್, ಅಷ್ಟೇ ತಾನೆ. ಸರಿ ಆಯ್ತು ಗೈಸ್, ಗೈಸ್ ಇಗ್ನೋರ್ ದಿಸ್ ಪರ್ಸನ್ ಗೈಸ್. ನೋಡ್ರಿ ಗೈಸ್ ಅಂತ ಅಷ್ಟೇ. ನಾನೇನ್ ಹೇಳ್ದೆ, ಮಾಡ್ತಾರೆ ಬಿಡಮ್ಮ ಯಾರಾದ್ರೂ ಬೇರೆಯವ್ರು ಮಾಡ್ತಾರೆ.
ಸರಿ ಫೀಟ್ ಇದೆ, ಆಲ್ಮೋಸ್ಟ್ 55,000 ರಿಯಲ್ ಫ್ಲವರ್ಸ್ ಯೂಸ್ ಆಗಿದೆ, ಹಾ 15,000 ಆರ್ಟಿಫಿಷಿಯಲ್ ಫ್ಲವರ್ಸ್ ಯೂಸ್ ಎಕ್ಸ್ಪೆನ್ಸಸ್ ಎಲ್ಲ ಕೇಳಕ್ಕಾಗಲ್ಲ ಗೈಸ್, ಇದ್ರದ್ದು ಕೇಳಬಾರ್ದು ಕ್ಯಾಮ್ರಾದಲ್ಲಿ, ಬಟ್ ಕ್ರೇಜಿ ಆಗೈತೆ. ಬಟ್ ಇದು ಇದೆ ಅಲ್ಲಿ ಅಲ್ಲೇ ಪ್ರೋಸೆಸ್ ಅಲ್ಲಿ ಇದೆ ಆಕ್ಚುಲಿ, ಇನ್ನು ಕಂಪ್ಲೀಟ್ ಆಗಿಲ್ಲ. ಸೈಡ್ ಅಲ್ಲಿ ಸೈಡ್ ಅಲ್ಲಿ ಮಾಡಲ್ಲ ತಾನೆ, ಬೊಕ್ಕೆ ತರದ್ ಹೇಗೆ ಯಾವ ರೀತಿ ಬರುತ್ತೆ ಆ ತರದ್ದು ಅದೆಲ್ಲ ಕಟ್ತೀರಾ? ಕ್ರೇಜಿ ಆಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಇನ್ನು ಕಂಪ್ಲೀಟ್ ಆಗಿಲ್ಲ, ಒಂದು 80% ಆಗಿದೆ. ಫೈನಲಿ ಇಷ್ಟು ವರ್ಷ ಕಾಯ್ದಿದ್ದಕ್ಕೆ ಈ ತರ ದೊಡ್ಡ ಫ್ಲವರ್ ನ ತಗೊಳ್ಳುವಂತ ಲಕ್ಕಿ ಗರ್ಲು ನೇಹ ಗುಪ್ತಾ. ನೇಹ ಅವ್ರು ಆಗಿದ್ದಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿದೆ. ನೋಡೋಣ ಇವೆಂಟ್. ಬನ್ನಿ bro, ಕೂತ್ಕೊಳ್ಳಿ. How are you? You look so beautiful. Thank you. Even you're looking beautiful. Thank you so much. Hi. ಹೇಗಿದ್ದೀರಾ? ಇಂಟರ್ವ್ಯೂ ನೋಡ್ರಿ, ಆಕ್ಚುಲಿ First time I met. ಚೆನ್ನಾಗಿ ಮಾಡಿದ್ದಾರೆ. First time? Yeah. We have not met before. No. ಇಲ್ಲ ಅನ್ಸುತ್ತೆ, ಇವರೆಲ್ಲೂ ಬಂದಿಲ್ಲ. ನೀವು ಕೇಳಿರೋದಷ್ಟೇ. ನಾನು ಚೆನ್ನಾಗಿಲ್ಲ, ಚೆನ್ನಾಗಿ ಆಗ್ತಿರೋ. Very nice. Get it. Crazy. It's okay. ಇಟ್ಸ್ ಓಕೆ, ನನಗೆ ಹುಷಾರಿಲ್ವಾ, ಚೆನ್ನಾಗಿ ಇದಿಲ್ಲಲ್ಲ, ಇದೆಲ್ಲ ನಡೆದಿಲ್ಲ, ತಲೆ ಕೆಡಿಸ್ಕೊಳ್ಳ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. Very nice. ಇನ್ನ ಸ್ಟಾರ್ಟ್ ಆಗಿಲ್ಲ ಅಲ್ಲ? ಎಲ್ಲಿದ್ದಾರೆ ಎಲ್ಲ ಫ್ಯಾಮಿಲಿ ಅವರೆಲ್ಲ? ಹೋಗೋಣ ಬನ್ನಿ. ಹೋಗ್ಬೇಕು. Yeah. ಬಂದಿದ್ದಾರೆ ಬ್ರೋ, ಕಾರಲ್ಲಿ ಇರಬೇಕು. ಪಾರ್ಕಿಂಗ್ ಅಲ್ಲಿ ಇದ್ದಾರೆ, ಕೂತಿದ್ದಾರೆ. 1 2 3 ಕೇಳಿಸ್ತಿದ್ಯಾ? ಹೋಗಿ ಬರ್ತೀರಾ ಅವ್ರ ಹತ್ರ? ಇಲ್ಲ ನೋಡಿ, ಅವ್ರ ಫ್ಯಾಮಿಲಿ ಅಂದಲ್ಲ. ಏನಕ್ಕೆ ಎಲ್ಲರ ಮುಂದೆ ಜಾಸ್ತಿ ಮಾತಾಡ್ತಿದ್ಯಾ? ಯಾರೇನ್ ಜಾಸ್ತಿ ಇರೋದೇ ತಾನೇ ಮಾತಾಡ್ದೆ, ನನಗೆ ಹೆಂಗ್ ಗೊತ್ತು? ಇದೊಳ್ಳೆ ಜಸ್ಟ್ ಬೇಕಂತ ಎಲ್ಲರ ಮುಂದೆ ಫ್ಲರ್ಟ್ ಮಾಡ್ತಾರೆ ನೋಡಿ ಗೈಸ್ ಇರೋ. ಹೊಟ್ಟೆಗೆ ಏನ್ ತಿಂತೀರಾ? ಡಯಟ್ ಅಲ್ಲಿ ಇದೀನಿ. You called us too early, I guess. ಇಲ್ಲ, ಸ್ವಲ್ಪ ಬೊಕ್ಕೆ ಗಾಟ್ ಲೇಟ್. ಒಂದು ಇನ್ನ ಆಗ್ತಾ ಇದಲ್ಲ ಬ್ರೋ, ತುಂಬಾ ಚೆನ್ನಾಗಿದೆ. we called you too early but you guys came late. That is also ಎಲ್ಲ ಬ್ರೋ ಲೇಟ್ ಆಗಿ ಬಂದಿದೀವಿ, ಇನ್ನ something we need to consider. ನಿಮಗೆ ಸಾರಿ. ನಾನು ಟ್ರೈನಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ಬಂದೆ. ಹೌದಾ? ನನಗೆ ಆಕ್ಚುಲಿ ಕರೆಕ್ಟ್ ಟೈಮ್ ಹೇಳಿದ್ರು, ನಾನು ಯಾವಾಗಲೂ 1 hour ಲೇಟ್ ಗೆ ಬರ್ತಿದ್ದೆ. ನಾನು 3 ಅಂದ್ರು, ಆಮೇಲೆ ಕೇಳಿದೆ 4 ಅಂದ್ರು, ನಾನು 5 ಬಂದೆ. ಔಟ್ಫಿಟ್ ಇಲ್ಲ, ನಮ್ದು ಏನಾಯ್ತು ಅಂದ್ರೆ ಮಳೆ ಬ್ರೋ. ಥ್ಯಾಂಕ್ ಯು. ಔಟ್ಫಿಟ್ ಚೆನ್ನಾಗಿದೆ. ಇದೇನಿದೆ? ಬ್ರೋಚ್ ಏನೋ ನಮ್ಮ ಚೆನ್ನಾಗಿದೆ ಆಕ್ಚುಲಿ, ನಿಮ್ಮ ಮತ್ತೆ ಕೊಟ್ಟಿರೋದ? ಚೆನ್ನಾಗಿದೆ. ಅದು ಮಳೆ ಬಂತು ಅಂತ ನಿಂತೋಯ್ತು, ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ಆಕ್ಚುಲಿ ಇವಾಗ ಇನ್ನ ಫ್ರೆಶ್ ಆಗಿ ಕಾಣುತ್ತೆ ಫ್ಲವರ್ಸ್. ಮಳೆ ಬಂದ್ರೆ ನೀರು ಬಿದ್ದಿರೋದು. ನಮ್ಮ ಪ್ಲಾನ್ ಏನಿತ್ತು ಅಂದ್ರೆ ಅದ್ರ ಮೇಲೆ ಒಂದು ರೆಡ್ ಕಲರ್ ಬಟ್ಟೆ ಹಾಕಿ ಕವರ್ ಮಾಡಬೇಕು, ಮತ್ತೆ ಡ್ರೋನ್ ಬಂದು ಎಳಿಯುತ್ತೆ ಅಂತ ಇತ್ತು. ಓಕೆ, ಬಟ್ ಮಳೆಯಿಂದ ಡ್ರೋನ್ ಯೂಸ್ ಮಾಡಕ್ಕೆ ಇವಾಗ ಅಲ್ಲಿ ಮೇಲೆ ನಿಂತ್ಕೊಂಡೆ ಮಾಡ್ಬೇಕು ನೀವು. ನಮ್ಮ ಥಿಂಕಿಂಗ್ ದಟ್ ಒಂದು ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಲೈಟ್ ಆನ್ ಆದಾಗ ಓಕೆ ಕಾಣುತ್ತೆ. ಪರ್ಫೆಕ್ಟ್ ಆಗಿದೆ. ಇವಾಗಿರೋ ಮಳೆ ಬರೋದೇ ಆಕ್ಚುಲಿ ಬೆಟರ್ ಅನ್ಸುತ್ತೆ, ಯಾಕಂದ್ರೆ ಅದು ಕಾಮ್ ಆಗಿ ತುಂಬಾ ಚೆನ್ನಾಗಿದೆ. ಅಂದ್ ಅದನ್ನು ಚೆನ್ನಾಗಿ ಕಾಣೋದು, ಫ್ಲವರ್ಸ್ ಚೆನ್ನಾಗಿ ಕಾಣೋದು ಬ್ರೋ. ಅದ್ರ ಡ್ರಾಪ್ಲೆಟ್ಸ್ ಎಲ್ಲ ಬಿದ್ದಿದ್ರೆ ಇಲ್ಲ ಅಂದ್ರೆ ಡ್ರೈ ಆಗ್ಬಿಡ್ತಾ ಇತ್ತು, ಬೇಗ ಮಾಡಿದ್ರೆ. ಹೆಂಗ ಅನಿಸ್ತಾ ಇದೆ ಬ್ರೋ? ಸಕ್ಕತ್ತಾಗಿದೆ. ನೇಹ ಗುಪ್ತಾ ಇಸ್ ವೆರಿ ನೋ, ಇವಾಗ ಸ್ಟ್ಯಾಂಡರ್ಡ್ಸ್ ಇಲ್ಲ ಹೋಗ್ಬಿಟ್ಟಿದೆ. ಇವಾಗ ಕನ್ನಡದಲ್ಲಿ ನೆಕ್ಸ್ಟ್ ಯಾರೇ ಮಾಡಿದ್ರು ಈ ಲೆವೆಲ್ ಪ್ರಪೋಸ್ ಯಾರೋ ಮಾಡಿದ್ರೆ ಜನ ವೇಟ್ ಮಾಡ್ತಾರೆ. ಇದಕ್ಕಿಂತ ಬ್ರೋ ಇಲ್ಲ, ಇದೆಲ್ಲ ಹೆಗ್ಗೆ ಬ್ರೋ, ಇದೆಲ್ಲ ಹೈಟ್ ಆದ್ರೆ ಹೆಂಗ್ ಬರುತ್ತೆ ಬ್ರೋ? ಯಾವ್ದೋ ಒಂದು ರೀಲ್ ನೋಡಿದ್ದೆ ನಾನು, ನಾನೇನ್ ಅನ್ಕೊಂಡೆ ಗೊತ್ತಾ, ಅದೇ ತರ ಲಾರಿ ಮೇಲೆ ಏನಾದ್ರು ಮಾಡ್ತೀರಾ ಆ ತರ ಡಿಫ್ರೆಂಟ್ ಆಗಿ ಅಂತ ಅನ್ಕೊಂಡೆ. ಬಟ್ ಹಿಂಗೆಲ್ಲ ನಿಲ್ಸೇನೋ ಡಿಫ್ರೆಂಟ್ ಆಗಿ ಮಾಡಿದ್ರೆ ಇವಾಗ ಇಲ್ಲೋಗ್ಬಿಡ್ತು ಬಾರ್ಸಿ. ಈ ತರ ರೀಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಬ್ರೋ. ಇಷ್ಟು ಟೈಮ್ ಬ್ರೋ, ಟೀಮ್ ಹ್ಯಾಸ್ ಲಾಟ್ ಆಫ್. ನಾನು ಅದನ್ನೇ ನೀವೇನ್ ನೋಡ್ತಾ ಇದ್ರೆ ಕ್ಯಾಮ್ರಾದಲ್ಲಿ ಇದಲ್ಲ, ಇದು ಬಿಟ್ಟು ಇಲ್ಲೊಂದಷ್ಟು ನಡೀತಾ ಇದೆ. 150 ಜನ ವರ್ಕ್ ಮಾಡ್ತಾರೆ ಇದೊಂದು ಕೆಲಸಕ್ಕೆ. ಐ ಡೋಂಟ್ ಥಿಂಕ್ ಸೊ ಇದನ್ನ ಪುಲ್ ಆಫ್ ಮಾಡೋದು ಎಷ್ಟು ಈಸಿ ಐತೆ ಅಂತಲ್ಲ. ನೆಕ್ಸ್ಟ್ ಇದಕ್ಕಿಂತ ಬಿಗಾಗಿ ಯಾರು ಪುಲ್ ಆಫ್ ಮಾಡ್ತಾರೆ ದೇವರಾಣೆ ಗೊತ್ತಿಲ್ಲ. ನೋಡೋಣ. ಕ್ರೇಜಿ ಬ್ರೋ, ದಿಸ್ ಇಸ್ ಮ್ಯಾಡ್ನೆಸ್ ಆಕ್ಚುಲಿ. ಸಕದಾಗಿ ಮಾಡಿದೀರಾ. ಮ್ಯಾಡ್ನೆಸ್ ಅಂಡ್ ಲವ್. ವೆರಿ ಲವ್ ಅಲ್ಲಿ ಮ್ಯಾಡ್ನೆಸ್ ಇರ್ಲೇಬೇಕಲ್ಲ, ಇಲ್ಲ ಕಷ್ಟ ಆಯ್ತು. ಬನ್ನಿ ಮಗ, ಕೇರ್ ನೀನು ಆಗ್ತಿತ್ತು. ಹಾಯ್, ಚೆನ್ನಾಗಿದ್ದೀನಿ ಅಂಕಲ್, ನೀವು ಹೇಗಿದ್ದೀರಾ? ಅವಾಗ ನೋಡಿದಲ್ಲ ಫಸ್ಟ್ ಟೈಮ್ ಸರಿ ಅಲ್ವಾ? Hi, how are you? कैसे हो? ನೀವು ಹೇಗಿದ್ದೀರಾ? ಇವ್ರು ಮೀಟ್ ಮಾಡಿದೀನಿ. ಸೋ ಬ್ಯೂಟಿಫುಲ್ ಯು ಲುಕ್. ಅಂಕಲ್ ಹಾಟ್ ಫುಲ್ ಹಾಟ್. Thank you. Hi, hi. Super. ತುಂಬಾ ತುಂಬಾ ಬೇಗ ಕರೆದು ಬಿಡಿದ್ದೀರಾ ನಮ್ಗೆ. ನಾವು ಆರಾಮಾಗಿ 6 ಗಂಟೆಗೆ ಬರ್ತಿದ್ವಿ. ಬೇಗ ಬರಬೇಕು. ಅಲ್ಲ, ನೀವು ಒಂದು ಟೀಮ್ ಅಂದಿದೆಯಲ್ಲ, ನೀವು ಫ್ರೆಂಡ್ಸ್ ಅಂದ್ಮೇಲೆ ನೀವೇ ಮುಂದೆ ಇರ್ಬೇಕಲ್ಲ, ಅದಕ್ಕೂ ಅಲ್ವಾ? ಎಲ್ಲಿ ಅಕ್ಕ? ಇನ್ಫ್ಲುಯೆನ್ಸರ್ ಒಂದೇ ನಾವು ಅಂತ ಅಂಕಲ್ ಇನ್ಫ್ಲುಯೆನ್ಸರ್ ಇವಾಗ. ವೆರಿ ನೈಸ್ ಅಂಕಲ್. ನಾವು ಒಂದೇ ಅಲ್ವಾ? ಸ್ವಲ್ಪ ಏಜಲ್ಲಿ ಸ್ವಲ್ಪ ದೊಡ್ಡವರು ಇರ್ಬೋದು, ಬಟ್ ಒಂದೇ. ಐಡಿಯಾದಲ್ಲಿ ನೀವು ದೊಡ್ಡವರು ಅಷ್ಟೇ. ನೀವು ಯಾವ ಅಂಕಲ್ ನಿಮ್ಮ ಮಗ ಇರ್ಬೇಕಾದ್ರೆ ಇಲ್ಲಿ ಕಷ್ಟ ಐತೆ ಒಂದ್ ಸ್ವಲ್ಪ ಕಾಂಪಿಟೇಷನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಂಕಲ್. ಹೌದಾ ಬ್ರೋ? ಇಲ್ಲಿ ಬಿಡಿ ಕಂಟೆಂಟ್. ಏನಂತ? ನಮ್ಮ ಮಾವಂಡ ರಾನವೇ and got married. Proper love marriage. My mom was in Hubli studying medical, my dad from Bangalore. So ಆ ತರ ಲವ್ ಮಾಡಿ ಮದುವೆ ಆಗಿದೆ. ಕ್ರೇಜಿ, ವೆರಿ ನೈಸ್. ಹಿಂಗೆಲ್ಲ ಮನೆ ಸ್ವಲ್ಪ ಚಿಲ್ಲು ನೋಡಿ ಗೈಸ್. ಪ್ರೆಷರ್ ಇಲ್ಲ ಬಟ್ ಚಿಲ್. ಅದೇ ಒಳ್ಳೇದು ಬ್ರೋ, ಓಡೋಕ್ ಮದ್ವೆ ಆದ್ರೆ ಪ್ರೆಷರ್ ಇರಲ್ಲ.
ಬಟ್ ಇವಾಗಿರೋ ಜನರೇಷನ್ ಚೇಂಜ್ ಏನು ಅಯ್ಯೋ ನಾನೇನು ಹೇಳಿದೆ, ನಾನೇನು ಮಾತಾಡಿಲ್ಲ, ನೀನೇನು ಕಂಗ್ರಾಕ್ಷನ್ ಕೊಡ್ತಾ ಇದ್ದೆ. ಓಡಾಗ ಮದ್ವೆ ಆಗಿ ಓಕೆ ವೈ ಯು ಲುಕಿಂಗ್ ಅಟ್ ಮೀ? ನೋಡ್ದೆ ಸುಮ್ನೆ ನೋಡತ್ತಪ್ಪ. ಹಾ ಇನ್ಯಾರ ನೋಡ್ಲಿ, ಸುಮ್ನೆ ನಿನ್ ಪಕ್ಕ ಇದ್ದಲ್ಲ ಅಂತ ನಿನ್ನ ನೋಡ್ದೆ. ಈ ಕಡೆ ಪಕ್ಕದಲ್ಲಿ ಬೇರೆ ಹುಡುಗಿ ಇರ್ತಿದ್ರೆ ನೋಡ್ತಿದ್ದ. ಬೇರೆ ಹುಡುಗಿದ್ರ ಯಾಕೆ ನೋಡ್ಲಿ? ಸಿಸ್ಟರ್ಸ್ ಥ್ಯಾಂಕ್ ಯು. ಹಾಯ್ ಹೌ ಆರ್ ಯು? ಐ ಆಮ್ ಗುಡ್. ತುಂಬಾ ವರ್ಷ ಹೋಯ್ತು ಅನ್ಸುತ್ತೆ. ಹಾ ತುಂಬಾ ವರ್ಷ ಇದೆ. ನೈಸ್, ಇದು ಚೆನ್ನಾಗಿ ಮಾಡ್ಸ್ಕೊಂಡಿದ್ದೀರಾ. ಇತ್ತೀಚೆಗೆ ಪೋಸ್ಟಲ್ ನೋಡ್ತೀವಿ ಸಕಲ. ನಿಮ್ಕಿನ ಮುಂಚೆನೇ ಪರಿಚಯ ಬ್ರೋ. ಹೆಂಗ್ ಪರಿಚಯ? 5-6 ವರ್ಷ ಆಗಿದೆಯಾ ಸಾಹಿಲ್ ನಾವು ಮೀಟ್ ಆಗಿ? 5 to 6 years ಆಗಿದೆ ಮೀಟ್ ಆಗಿ. ಹೋದ ವರ್ಷ ಮೀಟ್ ಆಗಿದೀವಿ. ಕರೆಕ್ಟ್. ಹೌ ಆರ್ ಯು? ಥ್ಯಾಂಕ್ ಯು. ನಾನು ಸದ್ಯಕ್ಕೆ ಚೆನ್ನಾಗಿಲ್ಲ. ಚೆನ್ನಾಗಿ ಆಗ್ತೀರಾ, ಡೋಂಟ್ ವರಿ. ಯು ಕ್ಯಾನ್ ಸಿ. ಅಂಬಾನಿ ಆಫ್ ಇನ್ಫ್ಲುಯೆನ್ಸರ್, ಅದಾನಿ ಆಫ್ ಇನ್ಫ್ಲುಯೆನ್ಸರ್. ಸದ್ಯಕ್ಕೆ ಒಂದು ವಾರಕ್ಕೆ ನೋ ಕಮೆಂಟ್. ನೋಡಿ ಸೂಪರ್ ಸ್ಟಾರ್ ಯಶು ಬ್ರೋ. ಬ್ರೋ ಥ್ಯಾಂಕ್ ಯು ಬ್ರೋ. ಯಶು ಬ್ರೋ. ಬ್ರೋ ಈಗ ಇನ್ನೊಂದಾಗುತ್ತೆ, ಯಾರು ಕಟ್ ಮಾಡ್ರಪ್ಪ. 3 ಗಂಟೆಗೆ ಬರ್ಲಿಕ್ಕೆ ನೀವು 5 ಗಂಟೆಗೆ ಬರ್ತೀರಾ ಅಂತ ಬ್ರೋ. ಈಗ ಸ್ಟಾರ್ಟ್ ಆಗಿದೆ ಮಾರೆ. ನೀವ್ ಹೇಳ್ಕೊಡ್ಬೇಕು, ದಿನ ಮಾಡ್ತಿರಲ್ಲ. ಮಾಡ್ತೀರಾ ಹಿಂಗೆ ಕಮ್ ಬ್ಯಾಕ್ ಮೇಲೆ ಕಮ್ ಬ್ಯಾಕ್. ಬೇಡಪ್ಪ, ನಾನು ಸೈಲೆಂಟ್ ಆಗಿದ್ಬಿಡ್ತೀನಿ. ಒಂದ್ಸತಿ ಕಮ್ ಬ್ಯಾಕ್ ಮಾಡ್ತಿದ್ದೀರಾ? ಮೊನ್ನೆ ಮಧು ಅವ್ರು ಇದ್ರಲ್ಲಿ ಅದು ಕಮ್ ಬ್ಯಾಕ್ ಆಗ್ತಾರೆ ಬ್ರೋ. ಯಾರಿಗೋ ಪ್ರಪೋಸ್ ಮಾಡಿದ್ರ ಸಮ್ಮು ಅವ್ರು ಬಂದಿದ್ದಾರೆ. ನಿಂಗೆ ಹಿಂಗೆ ಹೇಳ್ತದ್ರೆ ಇದು ಇದಕ್ಕೆ ಕಲ್ ಬರಬೇಕು. ಏನ್ ಹೆಸರು? ಮೋಮೋ. ಹಾಯ್. ಇದು ದಿಸ್ ಇಸ್ ದ ಟಾಯ್ ಪೂಡಲ್. ಟಾಯ್ ಪೂಡಲ್ ನನ್ನತ್ರ ಎಷ್ಟು ವರ್ಷ? 1 ವರ್ಷ. ನಮ್ಮ ಟಾಯ್ ಪೂಡಲ್ ಅವರು ದೊಡ್ಡದಾಗ್ಬಿಟ್ಟಿದಲ್ಲ ಅದು. ಅದ್ಯಾಕೆ ದೊಡ್ಡದಾಯ್ತು? he is just small ಅಷ್ಟೇ. ಹಾ ಹಾಯ್. Comparatively ಹಾಯ್ ಮಾಮಾ. ಹಾಯ್ ಮಾಮಾ. ಹಾಯ್ ಮಾಮಾ. ಹಾಯ್ ಮಾಮಾ. ಕ್ಯೂಟ್. ವೆರಿ ಬ್ಯೂಟಿಫುಲ್ ಯು ಲುಕ್. Simple and elegant. natural. Full natural, guys. Vlogging. Hi. Welcome back to Simran's vlog. Thank you. ಒಂದು ರೌಂಡ್ ಹೋಗ್ಬಿಡಿ. ಕೊಟ್ಕೊಂಡು ಪಾಪ ತುಂಬಾ ಇದಾಗಲ್ಲ ನಿಮ್ಗೆ ಅವ್ರಿಗೆ. ಓಕೆ ನೋಡಿ ಕಾಂಟೆಂಟ್ ಕ್ರಿಯೇಟರ್ ನೋಡಿ, ಕರೆಕ್ಟ್ ಆಗಿ ಮೈಕ್ ಇಸ್ಕೊಂಡು ನಾನು ಎಲ್ರಿಗೂ ಇಟ್ಕೊಂಡು ನಿಂತಿದ್ದೆ. ದಿಸ್ ಇಸ್ ರಿಯಲ್ ಕಾಂಟೆಂಟ್ ಕ್ರಿಯೇಟರ್ ಹೇಳಿದ್ದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇವಾಗ ಹೆಂಗಾಗ್ಬಿಡುತ್ತೆ ಅಂತ ಅಂದ್ರೆ, ಇವ್ರು ಮಾಡಿದ್ರು ಮುಂಚೆ ಇಲ್ಲಿತ್ತು, ನೀವ್ ಮಾಡಿದ್ರಿ ಇವ್ರು ಮಾಡಿದ್ರು ಮುಂಚೆ ಇಲ್ಲಿತ್ತು, ಇವಾಗ ನೀವ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಇವಾಗ ನೆಕ್ಸ್ಟ್ ಶ್ರವಣ್ ಬ್ರೋ ಆಬ್ವಿಯಸ್ಲಿ, ಸೊ ಅವ್ರದಿನ್ನ ಜಾಸ್ತಿ ಆಗುತ್ತೆ. ನೀವೆಲ್ಲ ಈ ಲೆವೆಲ್ಗೆ ಸೆಟ್ ಮಾಡ್ಬಿಟ್ಟು ಸ್ಟ್ಯಾಂಡರ್ಡ್ಸ್ ನ ಕಷ್ಟ ಆಗ್ಬಿಡುತ್ತೆ ಆಚೆ ಕಡೆ ನೋಡೋ ಹುಡುಗರಿಗೆಲ್ಲ. ಗೈಸ್ ಅಷ್ಟೊಂದೆಲ್ಲ ತಲೆಗೆಡಿಸ್ಕೊಂಬಿಡಿ. ಪ್ರೀತಿನ ಅವ್ರ ರೀತಿಯಲ್ಲಿ ಅವ್ರು ಎಕ್ಸ್ಪ್ರೆಸ್ ಮಾಡೋದು ತಪ್ಪಲ್ಲ, ಅವ್ರಿಗೆ ಇಷ್ಟ ಬಂದಂಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಮೇ ಬಿ ಶಿ ಈಸ್ ವೆರಿ ಲಕ್ಕಿ ಈ ತರ ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಯಾಕಂದ್ರೆ ಎಷ್ಟೊಂದು ಹುಡುಗಿರಿ ಕನ್ಸಿರುತ್ತೆ, ಎಷ್ಟೊಂದು ಹುಡುಗಿರಿ ಡ್ರೀಮ್ ಇರುತ್ತೆ ಈ ತರ ನಮ್ಮ ಬಾಯ್ ಫ್ರೆಂಡ್ ಡ್ರೀಮಿ ಆಗಿ ಇಕ್ಬೇಕು ನಮ್ಮನ್ನ ಲೈಫ್ ನಲ್ಲಿ ಅಂತ. ಸೊ ಕ್ರೇಜಿ ಬ್ರೋ, ಕ್ರೇಜಿ ಎಫರ್ಟ್ಸ್, ಹ್ಯಾಟ್ಸ್ ಆಫ್, ಸಕ್ಕತ್ತಾಗಿದೆ. ನಿಮ್ದು ಯಾವ ಪ್ರಪೋಸಲ್? ನಾನು ಇನ್ನ ಸಿಮ್ರನ್ ಹಾಯ್. No, actually, Neha, you are very, very, very lucky. Sameer is lucky, obviously, but Neha tumba lucky. And in Nodaga, I felt so dreamy, like, it was very emotional also, like, ಹುಡುಗಿರಿಗೆ ಅರ್ಥ ಆಗುತ್ತದು. ತುಂಬಾ ಇಮೋಷನಲ್ ಆಗಿತ್ತು. ನಮ್ಗೆ ಒಂದ್ಸಲ ಎಲ್ಲೋ ಕಣ್ಣ ನೀರು ಬಂದ್ಬಿಡ್ತು. ಬಟ್ ಯಾ, ಆಲ್ ದ ಬೆಸ್ಟ್ ಫಾರ್ ಯೋರ್ ಫ್ಯೂಚರ್. ಆ್ಯಂಡ್ ನೀವಿಬ್ರು ಯಾವತ್ತೂ ಖುಷಿಯಾಗಿರ್ಬೇಕು, ಆಲ್ವೇಸ್. ಆ್ಯಂಡ್ ಸೊ ಸ್ಮಾಲ್ ಗಿಫ್ಟ್ ಫ್ರಮ್ ಅಸ್. ಒಂದು ಫೋಟೋ ಫ್ರೇಮಿಂಗ್ ಇಟ್ಕೊಂಡ್ಬಿಡೋಣ ಹಾಗೆ ತಗೊಳ್ಳಿ. ಗೈಸ್ ನಾಳೆ ತಮ್ಮನೆ ಟೈಟಲ್ ಸಿಮ್ರನ್ ಕ್ರೈಡ್ ಇನ್ ಅವರ್ ಇವೆಂಟ್. ನಾಳೆ ತಮ್ಮನೆ ಟೈಟಲ್ ಎಲ್ಲರೂ ಹೇಳ್ತಾರೆ. ಇಲ್ಲ ಆಗ್ಲೇ ಹತ್ತಿರದ ಏ ಮಾಡ್ತಾರೆ. ಥ್ಯಾಂಕ್ ಯು. ಕ್ರೇಜಿ
ಸಂಜೆ Nandabai is here, guys. Nandabai, what's up? ಅಳ್ತಾ ಇದೆಯಪ್ಪ ಅಯ್ಯೋ Take your time, please take your time. ನಿಮ್ಮ ಕೈಯಲ್ಲಿ ಅಂಬು ಅಂತ ಶಾರ್ಟ್ ಹಾಕಿರಿ. ಸೊ ಫಸ್ಟ್ ಆಫ್ ಆಲ್ ಇದು ಹೇಳಿದ್ರು ಆಗ ನಾವು ಗುಜರಾತ್ ಹೋಗಿದ್ದೀವಿ. ವಿ ಜಸ್ಟ್ ವರ್ ವಾಕಿಂಗ್ ಅರೌಂಡ್ ಆಯ್ತಾ, ಅಂಡ್ ಅಲ್ಲಿ ಫ್ಲವರ್ ಫೆಸ್ಟಿವಲ್ ಆಗ್ತಿತ್ತು. ಏನೋ ಫ್ಲವರ್ದೇನೋ ಈವೆಂಟ್ ಇತ್ತು. There was a big bouquet and then he was there. We were having some talk and dialogue ಹೇಳಿದ್ರು that ಯಾರು ಲಾಯಲ್ ಆಗ ಇವರು ಸಿಂಗಲ್ ಆಗಿದ್ರು ಕಮಿಟ್ ಆಗಿದ್ರೆ ಕಮಿಟ್ ಆಗಿದೆ ಲಾಯಲ್ ಆಗಿ ಹುಡುಗಿ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅಂತ. ಅದನ್ನ ನೋಡಿ ನಾನು ಗೈಸ್ ಊಟಕ್ಕಂತ ಹೋಗ್ತಾ ಇದ್ದೀವಿ ಗೈಸ್. ಸಕ್ಕದಾಗಿ ಪ್ರಪೋಸ್ ಮಾಡಿದ್ದಾರೆ ಸಮೀರ್ ಅವರು. ಲೈಕ್ ಬೋತ್ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಈಚ್ ಅದರ್ ಆಬ್ವಿಯಸ್ಲಿ. ಬಟ್ ನೇಹಾ ಗುಪ್ತದ ಅದು ಆಗ್ಬೇಕಾದ್ರೆ ನಿಜವಾಗ್ಲೂ ನಂಗೆಲ್ಲೋ ಒಂದು ಕಡೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಸ್ಟೆಪ್. ಮ್ಯಾರೇಜ್ ಇಸ್ ಅ ವೆರಿ ಹ್ಯೂಜ್ ಸ್ಟೆಪ್. ಅದಕ್ಕೆ ಕಣ್ಣಲ್ಲಿ ಬಂತ ಕಣ್ಣಲ್ಲಿ ನೀರು ಬಂತು. ಯಾಕೆ ಬರಲಿಲ್ಲ ಮತ್ತೆ ನನಗೆ ಕಾಣಿಸ್ತಿಲ್ಲ? ಇಲ್ವರೆಗೂ ಬಂದಿಲ್ಲ. ಈಗ ಬಂತ. ಸುಳ್ಳು ಹೇಳ್ತಾ ಇದ್ದಾಳೆ, ಬಂದಿಲ್ಲ. ಎಮೋಷನಲ್. ಓಕೆ ಅಯ್ಯೋ ಆಗಸ್ಟ್ ತುಂಬಾ ಎಮೋಷನಲ್ ಆಗ್ಬಿಟ್ಟಿನಿ. ಇಲ್ಲ ಜೋಕ್ಸ್ ಅಪಾರ್ಟ್ ಗೈಸ್, ಸೀರಿಯಸ್ ಆಗಿ ನೀನ್ ನೋಡ್ಲಾನ ನನ್ ತಪ್ಪಲ್ಲ. ನಾನು ನೋಡ್ತಾ ನಿನ್ ಗಮನ ಎಲ್ಲಿತ್ತೋ, ನಿನ್ ಗಮನ ಎಲ್ಲಿತ್ತೋ, ನಿನ್ ಗಮನ. ಸ್ಪಾನ್ಸರ್ ಅವರು ಟೂರ್ನಮೆಂಟಿಗೆ 15 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ. ಓಕೆ ಬ್ರೋ, ನನ್ನನ್ನೇ ಸಿಕ್ಸಿ ಹಾಕ್ಬಿಡಿ. ಅವರೇ ತಾನೇ ಹೇಳಿದ್ದು ನಿಮ್ಗೆ ಇನ್ವೆಸ್ಟ್ಮೆಂಟ್ ಏನ್ ಬೇಡ ಅಪ್ಪ ಅಮ್ಮನಿಗೆ 15 ಲಕ್ಷ ಯಾವ ಲೆಕ್ಕ? ನಾಳೆ ನಿಮ್ಗೆ ಒಂದು ಲೆಟರ್ ಬರುತ್ತೆ. ಬಾಯ್ ಬಾಯ್ ಆಂಟಿ. ಬಾಯ್ ಅಂಕಲ್. See you. ಬಾಯ್ ನೇಹು. ಬಾಯ್ ದೀದಿ. ಬನ್ನಿ ಮನೆಗೆ. Bye Simran, bye. ಬಾಯ್ ಬಾಯ್. Thanks for coming Simran, take care. ಥ್ಯಾಂಕ್ ಯು. ಬಾಯ್. ಸೊ ಗೈಸ್ ಇವಾಗ ಎಲ್ಲರೂ ಮನೆ ಕಡೆ ಹೊರಡ್ತಾ ಇದೀವಿ. ಇಟ್ ವಾಸ್ ರಿಯಲಿ ಅ ವೆರಿ ಬ್ಯೂಟಿಫುಲ್. ಏನು ಏನಿಲ್ಲ, ಫೋಟೋ ಅಂತ ಥ್ಯಾಂಕ್ ಯು ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ರು. ತುಂಬಾ ಖುಷಿ ಆಯ್ತು ಇದನ್ನೆಲ್ಲ ನೋಡಿ. ಸೊ ಯಾ ಬನ್ನಿ ಗೈಸ್ ಇವಾಗ ಮನೆ ಕಡೆ ಹೋಗೋಣ. ಲೆಟ್ಸ್ ಗೋ. ಏನಾಗ್ಬಿಟ್ಟಿದೆ ಗೊತ್ತಾ, ಮಧ್ಯಾಹ್ನ ಪಾಸ್ ಆಗ್ತಾ ಇದೆ ಗಾಡಿ, ಯಾರೋ ಏನ್ ಮಾಡ್ಬಿಟ್ರು ಇಲ್ಲಿ ಸ್ಕೂಟಿನಲ್ಲಿ ಬಂದಿಲ್ಲ ನೋಡ್ರಿ ಗೈಸ್. PPF ಕಿತ್ತೋಗ್ಬಿಡ್ತು ನನ್ನ ಗಾಡಿ. ಇಲ್ಲಿ ಇಷ್ಟೇ ಜಾಗ ಐತೆ, ಎರಡು ಕಾರು, ಒಂದ್ ಕಡೆ ಕಾರು ಇನ್ನೊಂದ್ ಕಡೆ ಕಾರು. ನನ್ನ ವ್ಲಾಗ್ ಅಲ್ಲೆಲ್ಲ ಬರೀ ನೀವೇನ್ ನೋಡ್ತಿರ್ತೀರ ಗೊತ್ತಾ? ನೋಡಿ ಗೈಸ್ ಇಲ್ಲಿ ಸ್ಕ್ರಾಚ್ ಆಯ್ತು ನೋಡಿ ಗೈಸ್. ಇದು ಕಿತ್ತೋಗ್ಬಿಟ್ಟು ಏನು ಮಾಡಕ್ಕಾಗಲ್ಲ. ಏನ್ ಗೊತ್ತಾ, ಅವ್ರು ಸ್ಕೂಟಿನಲ್ಲಿ ಬಂದ್ರು, ಇಬ್ರು ಪೇರ್ ಇದ್ರು ಅವರು, ಒಂದ್ ಅಂಕಲ್ ಆಂಟಿ. ಹಿಂಗ್ ಬರ್ತಾ ಇದೀನಿ, ನಾನು ಸ್ಟ್ರೈಟ್ ಹೋಗ್ತಾ ಇದೀನಿ, ಅಂಕಲ್ ಇಷ್ಟೇ ಜಾಗ ಇರೋದು, ಏನು ರೇಸ್ ಗಾಡಿ ತರ ಸ್ಕೂಟಿಲಿ ಜುಯಿ ಅಂತ ಬಂದ್ಬಿಡದ. ಬಂದ್ಬಿಟ್ಟು ಅವನು ಬೀಳ್ಬೇಕಿತ್ತು, ಬೀಳ್ಲಿಲ್ಲ ಅವ್ನು. ಹಿಂಗಂದ, ಎಲ್ಲಿಗೆ ಹೋಗ್ತಾ ಇದೀಯ ನೀನು, ಏನ್ ಮಾಡ್ತಾ ಇದೀಯ ನೀನು, ಯಾಕಣ ಕಣ್ ಕಾಣಿಸ್ದಲ್ವ ನಿನಗೆ ಅಂತ. ಅಂದ್ರೆ ನೀವು ರೈಟಿಗೆ ಹೇಳ್ಕೊಬೇಕಿತ್ತು, ರೈಟಿಗೆ ಅಲ್ಲೇನು ರೈಟಿಗೆ ಹೇಳ್ಕೊಂತೀಯ, ಲೆಫ್ಟಲ್ಲಿ ಜಾಗನೇ ಇಲ್ಲ. ಅವ್ನಿಗೆ ಇಷ್ಟು ಜಾಗ ಐತೆ, ನುಗ್ಸ್ತಾ ಇರೋದು ಫಾಸ್ಟಾಗಿ ರೇಸ್ ಗಾಡಿ ತರ ಸ್ಕೂಟಿನ. ಅದು ಯಾವ ಕಡೆಯಿಂದ BMW ತೆಗಿಬಾರ್ದು, ಥಾರಲ್ಲಿ ಓಡಾಡ. ಹೊಟ್ಟೆ ಉರಿಯುತ್ತೆ. ತಾರ್ ರೆಡಿ ಮಾಡ್ಸಕ್ ಕೊಟ್ಟಿನಿ, ತಾರ್ ಸರ್ಪ್ರೈಸ್. ನೀವು ನೋಡ್ರಿ ಕಳ್ದೋಗ್ಬಿಡ್ತೀರಾ, ತಾರ್ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ. ಅಲ್ಲ ಮತ್ತೆ ಯು ಡಿಸ್ರೆಸ್ಪೆಕ್ಟೆಡ್ ಅಗೇನ್. ಡಿಸ್ರೆಸ್ಪೆಕ್ಟ್ ಯು ಡಿಡ್. ನಾನು ಏನು ಆಕ್ಷನ್ ಮಾಡಿ ಯು ಕ್ಯಾನಾಟ್. ಹಂಗೆ ಯಾಕೆ ಮಾಡ್ತೀಯ ನೀನು? ನಾನು ಇಷ್ಟ ನನ್ನ ಮುಖ. ನಿನ್ ಮಕ ತರ ಇಟ್ಕೋ, ಮಕನ ಯಾಕೆ ಮಾಡ್ತೀಯ ಹಂಗೆ? ಅರ್ಥ ಆಯ್ತು ಅನ್ಸುತ್ತೆ. ಹೊಟ್ಟೆ ಅದು ಜಳ್ಳ ಅನ್ನತ್ತೆ ಗಾಯ್ಸ್. ನಾನು ಆಚೆಗಡೆ ಹೆಂಗ್ ಅನ್ಕೊಂಡೆ ಗೊತ್ತಾ, ಅದೇನೋ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಭಯನೇ ಆಗ್ಬಿಟ್ಟಿತ್ತು. ಸೈಡ್ ಹಾಕಿ ನೋಡಿದಾಗ ಏನೋ ಆಗಿರ್ಲಿಲ್ಲ, ಖುಷಿ ಆಗೋಯ್ತು. ಟೆನ್ಷನ್ ಆಗ್ತಾ ಇರುತ್ತೆ, ಗಾಡಿ ಓಡ್ಸಕ್ಕೆ ಟೆನ್ಷನ್ ಆಗೈತಿಲ್ಲ ನನಗೆ, ಹೆಂಗಾಗುತ್ತೆ ಅಂತ. ಏನೋ ಹೇಳ್ತಾ ಇದೀನಿ, ಮರ್ತೆ ಹೋಯ್ತು. ಗಾಡಿ ಓಡ್ಸಕ್ ಜಳ್ಳ ಅನ್ನತ್ತೆ, ಗಾಡಿ ಓಡ್ಸಕ್ ಜಳ್ಳ ಅನ್ನತ್ತೆ, ಗಾಡಿ ಓಡ್ಸಕ್ ಜಳ್ಳ ಅನ್ನತ್ತೆ. ಏನೋ ಗಾಡಿ ಓಡ್ಸಕ್ ಜಳ್ಳ ಅನ್ನತ್ತೆ. ಗೈಸ್ ಬನ್ನಿ ಕಾರಲ್ಲಿ ಕುತ್ಕೊಳ್ಳೋಣ. ಬನ್ನಿ ಅವಿನಾಶ್. ಗೈಸ್ ಸೊ ಇವಾಗ ಮನೆ ಕಡೆ ಹೊರಡ್ತಾ ಇದೀವಿ. ಒಂದು ಡಿಸಿಷನ್ ತಗೊಂಡಿದ್ದೀನಿ, ಗಡ್ಡ ಬಿಡಬಾರ್ದು ಜಾಸ್ತಿ ಅಂತ. ಆಕ್ಚುಲಿ ಐ ಫೀಲ್ ಸ್ವಲ್ಪ ಟ್ರಿಮ್ ಮಾಡ್ಬೇಕು ನೀವು. ನಾನು ಮಾಸ್ ಓಕೆ, ಬಟ್ ಹೆಂಗ್ ಆಗ್ತೈತೆ ಅಂತ ಅಂದ್ರೆ ಎಲ್ಲ ಔಟ್ಫಿಟ್ ಮೇಲೆ ಹೋಗ್ತಾ ಇಲ್ಲ ಈ ಸ್ಟೈಲು. ನನಗೆ ತುಂಬಾ ಏನೋ ಒಂಥರ ಆಫ್ ಸೀಸನ್ ತರ ಕಾಣಿಸ್ತಾ ಇದೆ. ಯಾವುದೋ ಒಂದು
ಆ ಥರ ಅಪಿಯರೆನ್ಸ್ ಕಾಣ್ತಾ ಇಲ್ಲ. ಏನೋ ಐ ಫೀಲ್ ಏನೋ ಲಾಸ್ ಇದೆ ಅಂತ ಅನ್ನಿಸ್ತೈತೆ, ಅದಕ್ಕೋಸ್ಕರ ಗಡ್ಡೆ ಲಾಸ್ ಇದೆ. ಇಲ್ಲ ಬಿಡ್ಲಾ ಒಂದ್ ಸ್ವಲ್ಪ ದಿನ ಹಿಂಗೆ. ನನ್ನ ಪ್ರಕಾರ ಹಿಂಗೆ ಟ್ರಿಮ್ ಮಾಡ್ಕೊ, ಜಾಸ್ತಿ ಮಾಡ್ಬೇಡ ಇರ್ಲಿ ಗಡ್ಡ, ಬಟ್ ಸ್ವಲ್ಪ ಟ್ರಿಮ್ ಮಾಡ್ಕೊ ಪ್ರಾಪರ್. ಇವಾಗ ನೀನ್ ಹೇರ್ ಹೇಗೆ ಗ್ರೂಮ್ ಮಾಡ್ಕೊಂಡ್ ಬಂದಿದ್ಯಾ ಆ ಥರ ಗ್ರೂಮ್ ಆಗಿರ್ಬೇಕು ಪ್ರತಿ ಸಲ. ನೀನ್ ಬೆಳಿಲಿ ಬಿಟ್ಟಾಕು, ಇದು ಮಾಡ್ಲಿ ಬಿಟ್ಟಾಕು, ಆ ಥರ ಎಲ್ಲ ಮಾಡಿ ಗ್ರೂಮ್ ಆಗಿರ್ಬೇಕು. ನೀನ್ ಯಾವುದೇ ಹೇರ್ ಕಟ್ ಮಾಡ್ಕೊ, ಯಾವುದೇ ಕೂದಲು ಬೆಳೆಸ್ಕೊ ನೀನು, ಅದೇ ಅದರಲ್ಲೂ ಗ್ರೂಮ್ ಆಗಿರ್ಬೇಕು. ದಟ್ ಇಸ್ ಇಂಪಾರ್ಟೆಂಟ್. ವಿಡಿಯೋಸಿಗೆ ಚೆನ್ನಾಗಿ ಕಾಣಬೇಕು, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಗೈಸ್, ತುಂಬ ಜನ ನಮಗೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತಿದ್ರಿ. ಸೊ ಮುಂಚೆ 2 ದಿನಕ್ಕೆ ಒಂದ್ಸಲ ವ್ಲಾಗ್ಸ್ ಬರೋದು. ಇವಾಗ ಹೆಂಗಾಗ್ತದೆ ಅಂದರೆ ಆಬ್ವಿಯಸ್ಲಿ ನಿಮ್ಗಳಿಗೂ ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ಒಂದ್ಸಲ 2 ದಿನಕ್ಕೆ ಒಂದ್ಸಲ ಹಾಕ್ತೀರಾ, ಇನ್ನೊಂದ್ಸಲ ಒಂದಿನ ಬಿಟ್ಟು ಒಂದಿನ ಹಾಕ್ತೀರಾ. ನೀವು ಒಂದಿನ ಬಿಟ್ಟು ಒಂದಿನಾನೇ ಹಾಕಿಲ್ಲ ಅಂದರೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ. ಸೊ ಅದು ನಾವು ಇನ್ನೂ ಯೋಚನೆ ಮಾಡ್ತಿದ್ದೀವಿ ಯಾವ ಥರ ಮಾಡೋದು ಅಂತ. ಸೊ ಬಿಕಾಸ್ ಕಾಂಟೆಂಟು ಸಿಗ್ಬೇಕು ನಮಗೆ, ಎಲ್ಲಿಂದ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾವು ಏನಾದರೂ ಒಂದು, ಇವಾಗ ನೋಡ್ರಿ ಎಲ್ಲರದು ಮದುವೆಗಳು ನಡೀತೈತೆ, ಮದುವೆ ಸೀರೆ ಸಿಕ್ಕೊಂಡಿರ್ತಾರೆ, ಎಲ್ಲರದ್ದು ಎಂಗೇಜ್ಮೆಂಟ್ ನಡೀತೆ, ಎಂಗೇಜ್ಮೆಂಟ್ ಸೀರೆ ಸಿಕ್ಕೋತಾರೆ. ನಾವೇನೇ ಕೊಡೋದು ಎವ್ರಿ ಡೇ ತೋರ್ಸಕ್ಕೆ ಏನಂತ ತೋರಿಸ್ಲಿ ನಿಮಗೆ. ಅದಕ್ಕೋಸ್ಕರ ಅಂಡ್ ಮೋರ್ ಓವರ್ ಪೀಪಲ್ ನಮ್ಮ ಹತ್ರ ಇರೋ ಸೆಟ್ ಆಫ್ ಆಡಿಯನ್ಸ್ ಹೆಂಗಿದ್ದಾರೆ ಅಂತ ಅಂದ್ರೆ ಫನ್ ಇರುತ್ತೆ, ಬ್ಯಾಂಟರ್ ಚೆನ್ನಾಗಿರುತ್ತೆ, ನಗ್ತೀವಿ ನೀವು ವಿಡಿಯೋಸ್ ನೋಡಿ ಅಂತ ಅಂತೀರಾ. ನಾವು ಎಫರ್ಟ್ಸ್ ಹಾಕ್ಬಿಟ್ಟು ಏನಾದ್ರು ವಿಡಿಯೋಸ್ ಮಾಡೋದಕ್ಕಿಂತ ನಾವು ಬರೀ ಕುತ್ಕೊಂಡು ಮಾತಾಡಿ ಫನ್ ಬ್ಯಾಂಟರ್ ಇರುತ್ತೆ ಗೊತ್ತಾ, ನಾನು ಅವ್ರ ಕಾಲು ಎಳಿಯೋದು, ಇವ್ರು ನನ್ನ ಕಾಲು ಎಳಿಯೋದು ಅಂತ ವ್ಲಾಗ್ ಆಕ್ಚುಲಿ ತುಂಬಾ ಚೆನ್ನಾಗಿ ಕೊಡುತ್ತೆ. ನನ್ನ ಕಾಲು ಎಳಿತೀಯ? ಮತ್ತೆ ಯಾರ ಕಾಲು ಎಳಿ ನಾನು? ನನ್ನ ಕಾಲು ಯಾಕೆ ಎಳಿತೀಯ? ಅದ್ರದ್ದು ಒಂದು ಸಣ್ಣ ಟ್ರೈಲರ್ ನೋಡೋ ಮುದ್ರಕೊಂಡು ಬಾಲ. ಐ ಡೂ ಕಾಮಿಡಿ, ಕಾಲು ಎಳ್ದ್ಬಿಟ್ಟು ಕಾಮಿಡಿ ಮಾಡ್ತೀನಿ ನಾನು. ಕಾಲು ಎಳ್ದ್ಬಿಟ್ಟು ಯಾರಿಗೆ ಕಾಮಿಡಿ ಮಾಡ್ತೀನಿ? ನೀನು ಕಾಮಿಡಿ ಮಾಡ್ತೀನಿ, ನನಗೆ ನಿನ್ ಬಗ್ಗೆ ನೀನ್ ಹತ್ರ ಕಾಮಿಡಿ ಮಾಡ್ಬಿಟ್ಟು ಜನರಿಗೆ ನಗ್ಸೋದು. ರಾಂಗ್ ಸೆಂಟೆನ್ಸ್. ಆಯ್ತಾಯ್ತು, ಏನೋ ಒಂದು ಹೇಳೋದು. ಓಕೆ. ಸೊ ಅದಕ್ಕೆ ಇನ್ನು ನಾವು ಥಿಂಕ್ ಮಾಡ್ತಿದ್ದೀವಿ ಗೈಸ್, ಅದನ್ನ ಹೇಗೆ ಪ್ರಾಪರಾಗಿ ಮಾಡೋದು. ಒಂದಿನ ಬಿಟ್ಟು ಒಂದಿನಾನ ಅಥವಾ ಡೈಲಿನ, ಏನು ಡೈಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ವೀಕ್ಸ್ ಹೋಗ್ಲಿ. ಐ ಡೋಂಟ್ ಥಿಂಕ್ ಸೊ. ಡೈಲಿ ಕಷ್ಟ ಇವಾಗ ಸದ್ಯಕ್ಕೆ. ಕಷ್ಟ ಅನ್ನೋದಕ್ಕಿಂತ ಏನಿದೆ ಅಂತ ಕೊಡ್ತೀರಿ, ಏನ್ ನೋಡ್ತೀರಾ ನೀವು? ನೋಡಕ್ಕಾದ್ರೆ ಏನಾರು ಇರ್ಬೇಕಲ್ಲ ನಂಗೆ ಕೊಡಕ್ಕೆ. ನಾವು ಕಂಟೆಂಟ್ ಕೊಡ್ಬೇಕಂದ್ರೆ ನೋಡಕ್ ನಿಮ್ಮ ಹತ್ರ ನಮ್ಮ ಹತ್ರ ಅನ್ಸ್ಬೇಕು, ವ್ಯಾಲ್ಯೂಯಬಲ್ ಅನ್ಸ್ಬೇಕು, ಅಥವಾ ನೀವು ಆಗ್ತಾ ಇರೋ ಟೈಮ್ ಪ್ರೀಶಿಯಸ್ ಅನ್ಸ್ಬೇಕು, ಅಥವಾ ನಾವು ನೋಡೋದಕ್ಕೆ ವರ್ತ್ ಇಟ್ ಅಂತ ಅನ್ಸ್ಬೇಕು. ಇವಾಗ ಎಲ್ಲರೂ ಮಾಡ್ತಾ ಇರೋದ್ರಲ್ಲಿ ಅವ್ರದ್ದು ಏನೇನೋ ಇದೆ, ಫ್ಯಾಮಿಲಿ ಇನ್ವಾಲ್ವ್ ಇದೆ, ಜೊತೆಗೆ ಅವ್ರದ್ದು ಥಿಂಗ್ಸ್ಗಳು ನಡೀತಾ ಇದೆ, ಅವ್ರ ಲೈಫಲ್ಲಿ ಪ್ರೀಶಿಯಸ್ ಮೂಮೆಂಟ್ಸ್ ನಡೀತಾ ಇದ್ದಾವೆ, ಆಗ್ತಾ ಇದ್ದಾರೆ. ನಾವು ಡೈಲಿ ಹಾಕಿದ್ರೆ ಇವ್ರು ಏನಿರೋ ದಿನ ಹೋಗ್ತಾರೆ, ತಿಂತಾರೆ, ಬ್ಲಾಗ್ ಮಾಡ್ತಾರೆ, ತಿಂತಾರೆ, ರೀಲ್ಸ್ ಮಾಡ್ತಾರೆ, ಮಲ್ಕೊಂತಾರೆ. ಎಷ್ಟೆಲ್ಲ ತಿರುಗಿಸ್ತಾ ಇದೆಯಾ? ಯಾಕೆ ತಿರ್ಸಿದೆ ಅಂದ್ರೆ ಕೈ ಮೂವ್ ಆಯ್ತು, ನಾನು ಅನ್ಕೊಂಡೆ ಝೂಮ್ ಆಗೋಯ್ತು ಅಂತ, ನೋಡಿದ್ರೆ ಅದು ಹಂಗೆ ಇದೆ. ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ ಅಸಲ ಹಂಗೆ ಮಾಡ್ತಾ ಇದ್ದೆ. ಸೋ ಸಾರಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ವ್ಲಾಗ್ಸ್ ಅಂದ್ರೆ ಶಶಿ ಶುಡ್ ಬಿ ನ್ಯಾಚುರಲ್. ಇಟ್ ಶುಡಂಟ್ ಫೀಲ್ ಲೈಕ್ ಕಟ್ ಮಾಡಿದ್ವಿ ಇದು ಮಾಡಿದ್ವಿ ಅಂತ. ನ್ಯಾಚುರಲ್ ಆಗಿದ್ದು ಇದು ಇವ್ರು ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ. ನಾನು ಜಾಸ್ತಿ ನ್ಯಾಚುರಲ್ ಆಗಿಬಿಟ್ರೆ ಕಷ್ಟ ಆಗ್ಬಿಡುತ್ತೆ ವ್ಲಾಗ್ಸಿಗೆ. ಯಪ್ಪ ಅದು ಪ್ರಾಬ್ಲಮ್. ಇದೊಂದಪ್ಪ, ಎಲ್ಲಾದ್ರೂ ಹೋಗ್ತಾ ಇದ್ರೆ ಕಾರ್ ನೋಡ್ಬಿಟ್ಟು ಸೀದಾ ಚೇಸ್ ಮಾಡ್ಕೊಂಬರೋದು, ಆಮೇಲೆ ಬೈಕಲ್ಲೆಲ್ಲ ಬಂದು ರೇಸ್ ಮಾಡ್ತಾ ಇರ್ತೀರಾ, ಕಾರಲ್ಲಿ ಬಂದು ರೇಸ್ ಮಾಡ್ತಾ ಇರ್ತೀರಾ, ಬ್ರೋ ಅಂತ ಫೋಟೋ ತಕ್ಕೊಂತಾ ಇರ್ತೀರಾ. ಅದನ್ನೊಂದಂತೂ ಯೋಚನೆ ಏನಂದ್ರೆ ಸೇಫ್ ಆಗಿರಿ. ಹೌದು ಗೈಸ್, ಸೇಫ್ ಆಗಿರಿ. ಅಂಡರ್ಸ್ಟ್ಯಾಂಡ್. ಖುಷಿ ಆಗುತ್ತೆ ನಿಮಗೆ ನೋಡಿದಾಗ, ಅಥವಾ ಮಾತಾಡ್ಸಕ್ ಬರ್ತೀರಾ, ನಾನೇ ಅಂತ ಗೊತ್ತಾಗುತ್ತೆ, ಕಾರ್ ನೋಡಿದ ತಕ್ಷಣ ಅಂತ ಅರ್ಥ ಆಗುತ್ತೆ, ಬಂದು ಬ್ರೋ ನಂಬರ್ ನಿಮ್ದೆ ಅಂತ ಗೊತ್ತಾಯ್ತು, ಹಂಗೆ ಹಿಂಗೆಲ್ಲ ಗೊತ್ತು ನನಗೆ. ಬಟ್ ದ ಥಿಂಗ್ ಈಸ್, ನೀವು ಒಂದು ಸ್ವಲ್ಪ ಸೇಫ್ ಆಗಿದ್ರೆ ಚೆನ್ನಾಗಿರುತ್ತೆ. ಬಿ ಸೇಫ್. ಡ್ರೈವ್ ಮಾಡ್ತಾ ಇರ್ಬೇಕಾದ್ರೆ ಬೇಡ, ನೀವು ಬೇಕಾದ್ರೆ ಸೈಡ್ಗೆ ಹಾಕೇನೆ, ನಾನು ಸೈಡ್ಗೆ ಹಾಕ್ಬಿಟ್ಟೆ ಮಾತಾಡಿಸ್ತೀನಿ ನಿಮ್ಮನ್ನು. ಇವಾಗೂ ಅದೇ ಮಾಡ್ತಾ ಇದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡ್ಬೇಕಾದ್ರೆ ತಿರುಗಿ ನೋಡೋದು, ಬಂದು ಪಕ್ಕದಲ್ಲಿ ಡ್ರೈವ್ ಮಾಡೋಕ್ಕೆ ಮಾತಾಡ್ಸೋಕೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಬಿ ಸೇಫ್ ಆಗಿ. ಆ್ಯಂಡ್ ಆಮೇಲೆ ಡೈಲಿ ವ್ಲಾಗ್ಸು ಒಂದಿನ ಬಿಟ್ಟು ಒಂದಿನ ಅಥವಾ 2 ದಿನ ಬಿಟ್ಟು ಒಂದಿನ ಸಾರ್ಟ್ ಔಟ್ ಮಾಡ್ತೀವಿ. ಮುಂಚೆ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಲೈಕ್ ಹೇಗಿತ್ತು ಗೊತ್ತಾ ಗೈಸ್? ಮುಂಚೆ ಸ್ಟಾರ್ಟ್ ಮಾಡಿದಾಗ ವಾರದಲ್ಲಿ ಒಂದೇ ವೀಡಿಯೋ ಬರ್ತಿತ್ತು ತಾನೆ ನಂದು, ಒಂದೇ ವೀಡಿಯೋ. ಇವಾಗ ಹೆಂಗಾಗಿದೆ 2-3 ವೀಡಿಯೋ ಬಿಡ್ತದೆ ವಾರದಲ್ಲಿ. ಸೊ ಇಟ್ ಈಸ್ ಆ್ಯಕ್ಚುಲಿ ನೈಸ್. ಇನ್ನು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಇಂಪ್ರೂವ್ಮೆಂಟ್ ಕೊಡ್ತೀವಿ. ಸೊ ಕಂಟೆಂಟ್ಸ್ ಅದು ನಿಮ್ಗೆ ಯಾವ ಥರ ಕಂಟೆಂಟ್ಸ್ ಇಷ್ಟ ಅಂತ ನಮಗಂತೂ ಗೊತ್ತಾಗಿದೆ. ಫನ್ನಿಯಾಗಿರಬೇಕು ಈ ಥರ ಅಂತ. ನಮ್ಮ ವ್ಲಾಗ್ಸ್ ಎಷ್ಟೊಂದು ಜನ ನೋಡೋರು ಒಂದೇ ನನಗೆ ಏನು ಅನಿಸುತ್ತೆ, ನಾನು ಕೇಳ್ತೀನಿ ಯೂಶ್ವಲಿ ಹೇಗೆ ಅನಿಸುತ್ತೆ ನಮ್ಮ ವ್ಲಾಗ್ಸ್ ನೋಡಿ ಅಂದಾಗ ಒಂದೇ ಹೇಳೋದು, ನಿಮ್ಮ ವ್ಲಾಗ್ಸ್ ನೋಡಿದಾಗ ತುಂಬ ನಗ್ತೀವಿ ಅಂತ. ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡೋಣ, ಇನ್ನು ಮುಂದೆನೂ ವ್ಲಾಗ್ಸ್ ಮಾಡೋಣ, ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ, ಪ್ರತಿಯೊಂದು ಬರುತ್ತೆ, ನೋಡ್ತಾ ಇರಿ. ಆಮೇಲೆ ಖುಷಿ ಪಡ್ತಾ ಇರಿ ಎಲ್ಲರೂ. ನಾವು ಇರೋದೇ ನಿಮ್ಮೆಲ್ಲರಿಗೂ ನಗ್ಸೋಕ್ಕೆ. ಎಂಟರ್ಟೈನ್ಮೆಂಟ್ ಥರ ನೋಡಿ. ಸೊ ಎನಿವೇಸ್,
ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಲೈಕ್ ಯಾ ಆ್ಯಂಡ್ ಐ ವಿಶ್ ದ ಕಪಲ್ಸ್ ಆಲ್ ದ ಬೆಸ್ಟ್. ಇಬ್ಬರು ನೇಹಾ ಗುಪ್ತಾ ಅವ್ರಿಗೆ ಹಾಗೆ ಸಮೀರ್ ಅವ್ರಿಗೂ ದೇ ಬೋತ್ ಆರ್ ರಿಯಲಿ ಮೇಡ್ ಫಾರ್ ಈಚ್ ಅದರ್. ಜೆನ್ಯೂನ್ ಆಗಿ ನಾನು ಅವ್ರಿಗೆ ಫೇಸ್ ರಿಯಲ್ ಆಗಿ ನೋಡಿದ್ದೀನಲ್ಲ, ಸೊ ಐ ಆಮ್ ಟೆಲಿಂಗ್ ದೇ ಆರ್ ಮೇಡ್ ಫಾರ್ ಈಚ್ ಅದರ್. ಅವ್ರಿಗೆ ಯಾವುದೇ ಕೆಟ್ಟ ದೃಷ್ಟಿ ಬೀಳಬಾರ್ದು ಆ್ಯಂಡ್ ದೇ ಶುಡ್ ಬಿ ಹ್ಯಾಪಿ ಆಲ್ವೇಸ್ ಆ್ಯಂಡ್ ಫಾರ್ ಎವರ್ ಆ್ಯಂಡ್ ಎವರ್ ಆ್ಯಂಡ್ ಎವರ್. ಸೊ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಹುಡುಗಿಯ ಕನಸು ಅಂತಲೇ ಹೇಳ್ಬೋದು, ಆ ಥರ ಪ್ರಪೋಸ್ ಮಾಡ್ಬೇಕು ಯಾರಾದರೂ ಅಂತ. ಮೈ ಬರ್ತ್ಡೇ ವಾಸ್ ಲೈಕ್ ಸೋ ಡ್ರೀಮಿ ಆಬ್ವಿಯಸ್ಲಿ, ಬಟ್ ಪ್ರಪೋಸಿಂಗ್ ನಾನು ಇನ್ನೂ 23 ವರ್ಷ ಅಲ್ವಾ, ನೋಡೋಣ ಲೆಟ್ಸ್ ಏನಾಗುತ್ತೆ ನನ್ನ ಲೈಫಲ್ಲಿ ಅಂತ. ಸೊ ಯಾ ಅಷ್ಟೇ ಇವತ್ತಿನ ಬ್ಲಾಗು, ಜಾಸ್ತಿ ಮಾತಾಡೋಣ ನಾನು. ಸೊ ಸಿ ಯು, ಬೈ, ಟೇಕ್ ಕೇರ್ ಅಂಟಿಲ್ ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಐ ಲವ್ ಯು ಆಲ್ ಸೋ ಮಚ್. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ